ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸ್ವಾಮಿ ಸದ್ಗುರುಗಳ ಪಾದಕಮಲಗಳಿಗೂ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಂಡರು ರಚಿಸಿದಂತ ಕೈವಲ್ಯ ಪದ್ಧತಿ, ಕೈವಲ್ಯ ಅಂದ್ರ ಮೋಕ್ಷ ಪದ್ಧತಿ ಅಂದ್ರ ದಾರಿ, ಇದರಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳ ನಡೆದದ. ಇವತ್ತಿನ ಆಧಾರದ ವಿಷಯ ಪದ್ಯ 11ನೆಯ ಪದ್ಯ. ಇವತ್ತಿನ ಆಧಾರದ ವಿಷಯ ಬಹಳ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಸದ್ರೂಪ ಬಗ್ಗೆ. ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾದಂತಹ ಒಂದು ವಿಷಯದಲ್ಲಿ ಸದ್ರೂಪದ ಬಗ್ಗೆ ನಮ್ಗೆ ಹೇಳ್ತಾ ಇದ್ದಾರ. ಈ ಹಾಡು ಬಹಳ ವಿಶೇಷ ನಂಗೆ, ಯಾಕಂತಂದ್ರ ಶಂಭುಲಿಂಗನ ಬೆಟ್ಟಕ್ಕೆ ಹೋಗಿದ್ವಿ ನಾವು ಸ್ಟಾರ್ಟಿಂಗ್. ಬಟ್ ಎಲ್ಲಿದೆ ಅಂತ ನಮಗೂ ಅಷ್ಟು ಕರೆಕ್ಟ್ ಆಗಿ ಗೊತ್ತಿರ್ಲಿಲ್ಲ. ಹೋದಾಗ ಅಲ್ಲಿ ಕುಮಾರ್ ನಿಜಗುಂಡ್ರು ತಾತವ್ರು ಇದ್ರು. ಈಗಾಗ್ಲೇ ಈ ವಿಷಯ ಹೇಳಿರ್ಬಹುದು ನಾನು. ಹೋದ ತಕ್ಷಣ, ನೋಡಿದ ತಕ್ಷಣ ಬರ್ರಿ ಬರ್ರಿ ನಿಮ್ಗ ಕಾಯ್ತಾ ಇದ್ದೆ ಅನ್ನುವಂತ ಒಂದು ಮಾತು ಸಡನ್ಲಿ ಅವ್ರ ಬಾಯಿಂದ ಬಂದಾಗ ನಮಗ್ ಬಹಳ ವಿಚಿತ್ರ ಅನಿಸ್ತು. ಬಂದದ್ದೇ ಫಸ್ಟ್ ಟೈಮ್ ನಾವು ಅಪ್ಪರು ಈ ತರ ಹೇಳಿದ್ರು ಅಂತೇಳಿ ನಮಗ್ ಬಹಳ ಒಂದು ಆಶ್ಚರ್ಯ ಅನಿಸ್ತು. ಆಮೇಲೆ ಕೂತ್ಕೊಂಡು ಸುಮಾರು ಹೊತ್ತು ಮಾತಾಡಿದ್ವಿ. ಮತ್ತೆ ನೆಕ್ಸ್ಟ್ ಇನ್ನೊಂದ್ಸಲ ಯಾವಾಗೋ ಒಂದ್ಸಲ ಹೋದಾಗ ಅಲ್ಲಿ ಒಂದು ಕಾರ್ಯಕ್ರಮ ಏರ್ಪಾಡ ಮಾಡಿದ್ರು. ಅವ್ರು ಮಾಡ್ಬಿಟ್ಟು ತುಂಬಾ ಜನ ಅಲ್ಲಿ ಬಂದಿದ್ರು. ಬಂದಾಗ ನಮ್ಗ ನಿಜಗುಂಡ್ರ ಒಂದು ಆ ಸ್ಥಾನದಲ್ಲಿ ಶಂಭುಲಿಂಗನ ಬೆಟ್ಟದಲ್ಲಿ ಒಂದು ಅಲ್ಲಿ ಮಂಟಪ ಐತೆ, ಅಲ್ಲಿ ಅನುಭವ ಮಂಟಪ ಅಂತ ಹೇಳಿ, ಅಲ್ಲಿ ನಮ್ಗ ವೇದಿಕೆ ಮೇಲೆ ಕರೆದು, ಆಮೇಲೆ ನಿಮ್ಗೆ ಯಾವ್ದು ಇಷ್ಟ ಬರ್ತದ ನೀವು ಒಂಚೂರು ವಿಚಾರ ಹೇಳ್ರಿ ತಾಯಿ ಅಂತ ಹೇಳಿ ನನ್ಗೆ ಅವಕಾಶ ಕೊಟ್ರು. ಬಟ್ ನನಗ್ ಬಂದಂಥದ್ದು ಒಂದೇ ವಿಚಾರ. ಅವಾಗ ನಾನು ಮನೆಯಲ್ಲಿ ಕ್ರಮವಾಗಿ ಮಾಡ್ತಿದ್ವಿ, ಮನೆಯಲ್ಲಿ ಹೇಳ್ತಿದ್ವಿ. ಬಟ್ ಅಂತಲ್ಲಿ ಏನ್ ವಿಷಯಗಳನ್ನ ತಗೊಂಡು ಹೇಳ್ಬೇಕನ್ನೋದು ನನಗೆ ಅಷ್ಟು ಅರ್ಥ ಆಗ್ಲಿಲ್ಲ. ಬಟ್ ಆ ಟೈಮ್ನಲ್ಲಿ ಹಾಡು ತಗೊಂಡಿದ್ದು ಇದೇ ತಗೊಂಡದ್ದು, ನಿನ್ನೊಳಿಯುವುದು ಸತ್ಯ ಪದವು ಅದನ್ನ ಅನುಭವದಿಂದ ನೋಡು ಮನುಜ ನೀನಹೇ ಮುಕ್ತನು ಅನ್ನುವಂತ ವಿಚಾರ ತುಂಬಾ ನೆನಪಾಯ್ತು ಇವತ್ತ ನನ್ಗೆ. ಅಲ್ಲಿ ಕೂತ್ಕೊಂಡು ಹೇಳಿದಂತ ವಿಚಾರ ಬಹಳ ಅದ್ಭುತವಾಗಿ ಅವ್ರು ಹೇಳ್ತಾರ. ನಾವು ಆನಂದ ಅನ್ನುವಂಥದ್ದು, ಸುಖ ಅನ್ನುವಂಥದ್ದು ಎಲ್ಲೆಲ್ಲೋ ಹುಡುಕ್ತಾ ಇದ್ದೀವಿ. ಆದ್ರ ಹೊರಗಡೆ ಐತೇನು? ಹೊರಗಡೆ ಎಲ್ಲೂ ಇಲ್ಲ. ಈ ಕಸ್ತೂರಿ ಮೃಗ ವಾಸನೆ ಬರ್ತಾ ಇತ್ತು, ಸುಗಂಧ ಭರಿತವಾದಂತ ವಾಸನೆ ಬರ್ತಾ ಇತ್ತು. ಎಲ್ಲಿ 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 ಅಂತ ಹೊರಗಡೆನೆ ಹುಡುಕ್ತಾ ಇತ್ತು. ಆದ್ರ ಸುಸ್ತಾಯ್ತದ, ಹುಡುಕಿ 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 ಸುಸ್ತಾಗಿ ಬಂದು ಹಿಂಗ ತಲೆ ಇಟ್ಕೊಂಡು ಮಲಗಿತ್ತು. ಆದ್ರ ಅದು ವಾಸನೆ ತನ್ನ ಈ ಒಕ್ಕಳ ನಾಭಿ ಹತ್ರ ಇರುವಂತ ಗಡ್ಡೆಯಿಂದನೇ ಸುಗಂಧ ಭರಿದುವಂತ ವಾಸನೆ ಬರ್ತದಂತ ಅದಕ್ಕೆ ಗೊತ್ತಾಗ್ಬಿಡ್ತು. ಅವಾಗ ಎಲ್ಲೂ ಇಲ್ಲ, ಇಲ್ಲಿಂದ ಬರ್ತದ ಅನ್ನುವಂತ ವಿಚಾರ ಅದಕ್ಕೆ ಹೆಂಗಾಯ್ತು. ಅದೇ ವಿಚಾರದಲ್ಲಿ ನಮ್ಮಲ್ಲಿ ಎಲ್ಲಿದೆ ಸುಖ ಅನ್ನುವಂಥದ್ದು, ಆನಂದ ಅನ್ನುವಂಥದ್ದು ಎಲ್ಲಿದೆ, ಪರಮಾತ್ಮ ಅನ್ನುವಂಥವ್ನು ಎಲ್ಲಿದಾನ ಅದನ್ನ ತಿಳಿಲಾರ್ದ ಬರೀ ಹೊರಮುಖವಾಗಿ ಹೊರಗೆ ನೋಡ್ತಾ ಇದ್ದೀವಲ್ಲ. ಅದಕ್ಕೆ ಇಲ್ಲಿ ಮಹಾತ್ಮರು ತಿಳಿಸಿಕೊಡ್ತಾರ, ಭಗವಂತ ಎಲ್ಲಿದ್ದಾನ, ಪರಮಾತ್ಮ ಎಲ್ಲಿದ್ದಾನ, ಆನಂದ ಸ್ವರೂಪದಂತ ಭಗವಂತ ಎಲ್ಲಿದ್ದಾನ, ನಿನ್ನೊಳಗಡೆ ಇದ್ದಾನ. ಆನಂದ ಎಲ್ಲೈತೆ, ನಿನ್ನೊಳಗಡೆ ಐತೆ ಅನ್ನುವಂಥ ವಿಚಾರವನ್ನ ಬಹಳ ವಿಶೇಷವಾಗಿ ನಮಗ ತಿಳಿಸ್ತಾರ ಮಹಾತ್ಮರ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಈ ವಿಷಯದಲ್ಲಿ ಕೂಡ ಅವರು ಬಹಳ ವಿಶೇಷವಾಗಿ ಹೇಳ್ತಾರ. 11ನೆಯ ಪದ್ಯದಲ್ಲಿ ನಿನ್ನೊಳಿಹುದು ಸತ್ಯ ಪದವದನು ಅನುಭವದಿಂ ನೋಡು ಮನುಜ ನೀನೆಹೆ ಮುಕ್ತನು. ಬಹಳಷ್ಟು ರಿವರ್ಸ್ ಆಗ್ಬಿಡ್ತಾವ ಕೆಲವು ವಿಷಯಗಳು. ಯಾಕಂದ್ರೆ ನಾವು ಹೊರಗಡೆ ಕರ್ಮ, ಅದಕ್ಕ ಜ್ಞಾನದಲ್ಲಿ ಇದು ವೇದಗಳಲ್ಲಿ ಕರ್ಮ ಮತ್ತೆ ಉಪಾಸನೆ ಮತ್ತೆ ಜ್ಞಾನದ ಬಗ್ಗೆ ಬರ್ಕೊಂಡು ಬಂದಿದ್ದಾರೆ. ಯಾಕಂದ್ರ ಜ್ಞಾನ ಒಯ್ದು ಕರ್ಮದವ್ರಿಗೆ ಹೇಳಿದ್ರೆ ಬಹಳ ಸಿಟ್ಟು ಬಂದ್ಬಿಡ್ತು.
ಹೋಗಿ ಹೋಗಿ ದೇವ್ರು ಎಲ್ಲಿ ಅದಾನೆ. ಯಾಕಂದ್ರ ವಚನಕಾರರಾದ್ರೂ ಕೂಡ ಮಹಾತ್ಮರು ವಚನಗಳಲ್ಲಿ ಕೂಡ ಕರ್ಮದ ಬಗ್ಗೆ ಬರ್ದಿದಾರ, ಉಪಾಸನೆ ಬಗ್ಗೆ ಬರ್ದಿದಾರ, ಜ್ಞಾನದ ಬಗ್ಗೆನೂ ಬರ್ದಿದಾರ. ನಮಗ ಅರ್ಥ ಆಗ್ಲಾರ್ದ ನಾವೆಲ್ಲವನ್ನ ಒಂದೇ ಇದ್ರಲ್ಲಿ ಇಟ್ಟು ನೋಡ್ತೀವಿ. ಎಲ್ಲ ಗದ್ದಲ್ ಮಾಡ್ಬಿಡ್ತೀವಿ. ಅದ್ರದ್ದು ಇದಕ್ ಹಚ್ತೀವಿ, ಇದ್ರದ್ದು ಇದು ಅದಕ್ಕೆ ಹಚ್ತೀವಿ. ಇಲ್ಲಿ ಕೂಡ ಇಲ್ಲಿ ಯಾವ ರೀತಿ ಅಂತಂದ್ರ ಈ ಕರ್ಮದಲ್ಲಿ ಹೇಳುವಂಥದ್ದು ನಿಜಗೊಂಡ್ರು ಅದಕ್ಕೆ ಹೇಳ್ತಾರೆ, ಒಂದ್ ಮಾತು ಹೇಳ್ತಾರ. ಯಾಕಂದ್ರ ಜ್ಞಾನದ್ದು ಇದು ಕರ್ಮದವ್ರಿಗೆ ಹೇಳಿದ್ರೆ ಬಹಳ ಸಿಟ್ಟು ಬಂದ್ಬಿಡ್ತದ. ಹಂಗ್ರಿ. ಒಂದ್ ವಿಷಯದಲ್ಲಿ ಈ ವಿಷಯದಾಗ ಈ ಈ ತಾತವ್ರು ಹೇಳ್ಬೇಕಾದಾಗ, ತತ್ವಮಸಿ ವಾಕ್ಯ ಹೇಳ್ಬೇಕಾದಾಗ, ನೀನೇ ಪರಮಾತ್ಮ, ನಿನ್ ಬಿಟ್ಟು ಜಗತ್ತಿಲ್ವೇ ಇಲ್ಲ, ನಿನ್ನೊಳಗ ಈ ಜಗತ್ತು ತೋರ್ತದ, ತತ್ವಮಸಿ ಆ ಪರಬ್ರಹ್ಮ ಸ್ವರೂಪನೇ ನೀನಿದ್ದಿ ಅಂತ ಕೆಲವು ವಿಷಯಗಳು ಬಂದಾಗ ಹೊರಗಡೆ ಒಂದ್ ಸುಮಾರು ಜನ ನಾವು ಸ್ಟಾರ್ಟಿಂಗ್ ಹೋಗಾಗ ಹೊರಗಡೆ ಬಂದು ಏನ್ರಿ ತಾತವ್ರು ಹಿಂಗ್ ಹೇಳ್ತಾರ, ನಾವ್ ಹೆಂಗ್ರಿ ಪರಮಾತ್ಮ ಆಗಕ್ ಸಾಧ್ಯ ಅದ? ಪರಮಾತ್ಮ ಅಂತ ನೀನೇ ಹೇಳ್ಬಿಡ್ತಾರಲ್ರಿ, ಹಂಗ ಪರಮಾತ್ಮ ಅಂತ ತುಂಬಾ ಜನ ಅನ್ಕೊಳ್ತಿದ್ರು. ಇಲ್ಲ, ನೀನೇ ಪರಮಾತ್ಮ ಅಂತ ಹೇಳ್ಬಿಡ್ತಾರಲ್ಲ, ಇದು ಹೆಂಗ್ ನಾ ಪರಮಾತ್ಮ ಆಗ್ತೀನಿ, ತಾತವ್ರು ಹಿಂಗ್ ಹೇಳ್ಬಿಡ್ತಾರ ಅಂತ. ಯಾಕಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಹೇಳುವಂತ ವಿಚಾರನೇ ಅದು ಬೇರೆ. ಯಾಕಂದ್ರ ಅಂತಹ ಒಂದು ಸದ್ಗುರುವಿನ ಹತ್ರ ನಾವು ಹೋಗ್ಬೇಕಾದಾಗ ಅದಕ್ಕೆ ನಮ್ಮಲ್ಲಿರುವಂತ ಮಲ ವಿಕ್ಷೇಪಗಳನ್ನ ಯಾಕೆ ಕಳ್ಕೊಳ್ಬೇಕು, ಅದಕ್ಕೆ ಅಧಿಕಾರಿ ಯಾಕೆ ಇರ್ಬೇಕು ಅನ್ನೋವಂಥದ್ದು ಜ್ಞಾನಕ್ಕೆ ಹೋಗ್ಬೇಕಾದ್ರೆ ಅಧಿಕಾರಿಗಳೇ ಹೋಗ್ಬೇಕಾಗ್ತದೆ. ಈಗೆಲ್ಲ ಒಂದು ವಿಚಾರಗಳನ್ನ ಇಟ್ಕೊಂಡು ಈ ಕರ್ಮದಲ್ಲಿ ಇರುವಂತವ್ರು ಜ್ಞಾನಕ್ಕೆ ಅಧಿಕಾರಿಗಳು ಆಗಂಗಿಲ್ಲ. ಅದಕ್ಕೆ ಕೆಲವೊಂದೊಂದು ಸಾಧನೆಗಳನ್ನು ಮಾಡ್ಕೊಂಡು ಬರ್ಬೇಕಾಗ್ತದೆ. ಅಲ್ಲಿ ವಿವೇಕ, ವೈರಾಗ್ಯ, ಶಮೆ, ದಮೆ, ತಿತಿಕ್ಷ, ಉಪರತಿ, ಶ್ರದ್ಧಾ, ಸಮಾಧಾನ, ಮುಮುಕ್ಷತ್ವ ಇವೆಲ್ಲ ಇದ್ದವನು ಅಧಿಕಾರಿ ಆಗ್ತಾನೆ ಜ್ಞಾನಕ್ಕ. ಅಲ್ಲಿ ಹೋದಾಗ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಹೇಳುವಂಥದ್ದು ಅಂದ್ರೆ ಮತ್ ಕರ್ಮದ ಬಗ್ಗೆ ಹೇಳಕ್ ಹೋಗಲ್ಲ, ಅವ್ರು ಜ್ಞಾನದ ಬಗ್ಗೆನೇ ಹೇಳ್ತಾರ ಇದ್ದವ. ಅದಕ್ಕೆ ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪನೆ ಸದ್ಗುರು. ಸದ್ಗುರು ಅಂತ ಯಾರಿಗೆ ಹೇಳ್ತಾರೆ ಹೇಳ್ರಿ? ಯಾವ್ದು ಸತ್ಯ ಅದ, ಯಾವ್ದು ಮಿಥ್ಯ ಅದ? ಜಗತ್ತು ತೋರುವಂತ ಸತ್ಯ ಐತೆ, ಮಿಥ್ಯ ಐತೆ? ತೋರುವಂತ ಜಗತ್ತು ಮಿಥ್ಯ ಐತೆ. ಬ್ರಹ್ಮ ಸತ್ಯ, ಜಗನ್ ಮಿಥ್ಯ ಅನ್ನುವಂಥದ್ದೇನೆ ಬೋಧನೆ ಮಾಡ್ತಾನತ. ಅದಕ್ಕೆ ನಿಜಗೊಂಡ್ರು ಕೂಡ ಹೇಳ್ತಾರ, ಏನ್ ಹೇಳ್ತಾರ? ಪರಮ ವಿರಕ್ತಂಗೆ, ಪರತರ ಶಿಷ್ಯಂಗೆ, ಪರಮಾರ್ಥ ಅರಿವು ಆತ್ಮ ತನುಜಂಗೆ, ಪರಮ ರಹಸ್ಯದಳು ಒರೆಯುವುದು. ಅವ್ರಿಗೆ ಹೆಂಗ ಪರಮ ರಹಸ್ಯದಲ್ಲಿ ಹೇಳುವಂತ ವಿಚಾರಗಳು ಇವು. ಪರಮ ರಹಸ್ಯದಲ್ಲಿ ಒರೆಯುವುದು ಕರ್ಮ ತತ್ಪರರಿಗೆ ಅರುಪಲಾಗದು ಇದನ್ನೊಮ್ಮೆ ಅಂತ ಹೇಳ್ಬಿಟ್ಟಿದಾರ. ಅವ್ರು ಕರ್ಮದವ್ರಿಗೆ ಹೇಳ್ಬಿಟ್ರೆ ಏನಾಗ್ತದ, ಸಿಟ್ಟು ಮಾಡ್ಕೊಂಡ್ ಬಿಡ್ತಾರೆ. ಇದೇನ್ರಿ ಇವ್ರು ಹಿಂಗ್ ಹೇಳಕತ್ತಾರ, ಹಂಗ್ ಹೇಳಕತ್ತಾರ. ದೇವ್ರು ಅಂದ್ರ ನಾವ್ ಹೊರಗಡೆ ನೋಡ್ತೀವಿ, ಗುಡಿ ಗುಂಡಾರ್ದಾಗ ಅದಾರ, ಅಲ್ಲದ ಇಲ್ಲದ, ಹಂಗದ ಹಿಂಗ ಶುರು ಮಾಡ್ಬಿಡ್ತಾರ. ಅವ್ರಿಗೇನ್ ಹೇಳೋ ಅವಶ್ಯಕತೆ ಇಲ್ಲ. ಯಾರಿಗೆ ದುಃಖದ ಗೊತ್ತಾಗ್ತದ, ದುಃಖ ಗೊತ್ತಾಗ್ಬೇಕು. ಮುಖ್ಯ ಅಂದ್ರ ರೋಗ ಅಂತ ಗೊತ್ತಾದಾಗ ಮಾತ್ರ ಮನುಷ್ಯ ಏನ್ ಮಾಡ್ತಾನೆ, ಡಾಕ್ಟರ್ ಹುಡುಕ್ಲಕ್ ಶುರು ಮಾಡ್ತಾನೆ. ರೋಗನೇ ಗೊತ್ತಿರ್ಲಿಲ್ಲ ಅಂದ್ರೆ ಹೆಂಗ್ ಹುಡುಕ್ತಾನೆ ಹೇಳ್ರಿ? ಅದಕ್ಕ ಈ ಭಾವ ಅನ್ನುವಂಥದ್ದು, ಪರಿಭಾವ ಏನು, ಜನನ ಮರಣ ಅನ್ನುವಂಥದ್ದು ದುಃಖ ಗೊತ್ತಾಗ್ಬೇಕು. ಈ ಸಂಸಾರದ ದುಃಖ ಸಂಸಾರ ಅಂತಂದ್ರೆ ಜನನ ಮರಣನೇ ಒಂದ್ ಸಂಸಾರ. ಇದ್ರ ದುಃಖ ಗೊತ್ತಾದಾಗ ಮಹಾತ್ಮರಿಗೆ ಶರಣಾಗತನಾಗಕ್ಕಾಗ್ತದೆ. ಅವ್ರು ಹೇಳ್ದಂಗೆ ಕೇಳಕ್ ಸಾಧ್ಯ ಆಗ್ತದೆ. ಇದೇ ಗೊತ್ತಿರದೆ ಇದ್ರ ಎಲ್ಲ ಆಗ್ತದೆ. ಅದಕ್ಕೆ ನಿಜವಾದ ಆನಂದ ಎಲ್ಲೈತೆ, ಭಗವಂತ ಎಲ್ಲಿದ್ದಾನ, ಪರಮಾತ್ಮ ಎಲ್ಲಿದ್ದಾನ ಅನ್ನುವಂತ ವಿಚಾರದಲ್ಲಿ ನಾವು ಹುಡುಕಿದ್ರ ಎಲ್ಲೂ ಇಲ್ಲಪ್ಪ, ನಿನ್ನೊಳಗ ಇದ್ದಾನ. ಮಹಾತ್ಮರು ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಅದಕ್ಕೆ ಹೇಳ್ತಾರ ಅವರು, ನಿನ್ನೊಳಿಹುದು ಸತ್ಯ ಪದವು. ಅದನ್ನು ಅನುಭವ ಬರೇ ಏನಂದ್ರೆ ಕೇಳಿ ಬಿಡುವುದಲ್ಲ, ಅನುಭಾವ ಮಾಡ್ಕೊಳ್ಬೇಕಾಗುತ್ತೆ. ಅನುಭವದಿಂದ ನೋಡು, ಅನುಭವದಿಂದ ನೀನ್ ನೋಡು. ಮನುಷ್ಯನೇ ಮನುಜ. ಇದನ್ನ ತಿಳ್ಕೋರಿಗೆ ಮನುಷ್ಯರ ಅಂತ ಹೇಳಿದಾರ. ಉಳಿದವ್ರ ಮನುಷ್ಯರಾಗಕ್ ಸಾಧ್ಯನೇ ಇಲ್ಲ ಅಂತಾರ ಮಹಾತ್ಮರು. ಗೋಮುಖ ವ್ಯಾಘ್ರ ಅಂತ ಹೇಳ್ತೀವಲ್ಲ, ಬರೀ ಶರೀರ ತೊಟ್ಕೊಂಡು ಬಂದಿವಿ, ಮನುಷ್ಯರಂತ ಅನ್ಸ್ಕೊಳ್ಬಹುದು. ಆದ್ರ ಮಾಡುವಂತ ಕೆಲಸನೇ ಮಾಡ್ಕೊಳ್ಳೋದೇ ಇದ್ರ ಮನುಷ್ಯರ ಅಂತಾರೇನ್ರಿ ಇವರಿಗೆ? ಹಂಗನ್ನಂಗಿಲ್ಲ ಅಂತ ಹೇಳ್ತಾರ ಅವ್ರು. ಮನುಷ್ಯನ ವೇಷ ಹಾಕೊಂಡು ಬರೇ ಪಶು ಪ್ರಾಣಿಗಳ ಗುಣಗಳಿದ್ರೆ ಇವ್ರಿಗೆ ಮನುಷ್ಯರ ಹೆಂಗಂತಾರ ಹೇಳ್ರಿ? ಅವು ನಿದ್ರೆ ಮಾಡ್ತಾವ. ನಿದ್ರಾ, ಆಹಾರ, ಭಯ, ಮೈತುಂಚ 4 ಅಂಶಗಳು ಅದಾವ ಪ್ರತಿಯೊಂದು ಜೀವಿಗಳಿಗೆ. ಅವು ನಿದ್ರೆ ಮಾಡ್ತಾವ, ಅವು ಊಟಕ್ಕೆ ಬಿಡದಾಡ್ತಾವ, ಅವು ಮಕ್ಕಳು ಮಾಡ್ಕೋತಾವ. ಹೌದಾ? ಅವಕ್ಕೂ ಸಾವಿನ ಭಯ ಐತೆ. ಇವ್ 4 ನಿನ್ನ ಹತ್ರ ಇದ್ಕೊಂಡು ಇದ್ರಾಗೆ ಉಂಡೆ ತಿಂದೆ, 4 ಮಕ್ಕಳನ್ನ ಹಡದೆ, ಸಂಸಾರ ಮಾಡಿದೆ, ಹಂಗ ಸತ್ಕೊಂಡು ಹೋದೆ ಅಂದ್ರೆ ನಿನಗ ಅವಕ್ಕೇನ್ ವ್ಯತ್ಯಾಸ ಐತೆ ಹೇಳ? 2 ಒಂದೇನೆ. ಅದ್ರ ನೀ ಮನುಷ್ಯ ಬಹಳ ನಿನ್ನ ಇದ್ರಲ್ಲಿ ಮನಸ್ಸಿನಲ್ಲಿ ಮಾತ್ರ ನೀ ಅನ್ಕೊಂಡಿದಿ ನಾ ದೊಡ್ಡ ಮನುಷ್ಯ ಇದೀನಿ ಅಂತ. ನಿನಗೆ ಆ ಮನುಷ್ಯ ಅಂತ ಹೇಳ್ತಾರೆ ಹೇಳು?
ಅವು ಆಹಾರ ಸಲುವಾಗಿ ಬಡ್ದಾಡ್ತಾವ, ಅವು ಮಕ್ಕಳನ್ನ ಮಾಡ್ತಾವ, ಅವಕ್ಕೂ ತಿನ್ನಿಸ್ತಾವ ಉಣಿಸ್ತಾವ, ಅವಕ್ಕೂ ಸಾಮಾನ್ಯ ಜ್ಞಾನ ಐತೆ. ನೀನೇನ್ ಭಾರಿ ದೊಡ್ಡದ, ಅದಕ್ ನಿನಗೆ ಹೆಂಗ್ ಮನುಷ್ಯ ಅಂತಾರಪ್ಪ? ಮನುಷ್ಯ ಅಂದ್ರೆ ಯಾವುದು? ಅದಕ್ಕೆ ವಿಚಾರ ಮಾಡು ಹೇಳ್ತಾರ. ಮನ ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾ ನರಹ ಅಂತ ಹೇಳ್ತಾರ. ಮನಸ್ಸಿನಾಗ ಹಂಗ ಹೋಗ್ತಿದೆ, ಅವಾಗ ನಿನಗೇನ್ ಮನುಷ್ಯ ಅಂತಾರೇನ? ಶ್ರುತಿ ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಹ. ಪರಮಾತ್ಮ ಹೇಳಿದಂತ ವಾಕ್ಯಗಳನ್ನ ಪಾಲನೆ ಮಾಡುವಂತದ್ದು, ತಿಳ್ಕೊಳ್ಳುವಂತದ್ದು ಏನೈತೆ ಅದನ್ನ ತಿಳಿಯುವಂತ ಇದಕ್ ಬಡದಾಡವ್ನಿ ಮನುಷ್ಯ ಅಂತ ಹೇಳ್ಯಾರಪ್ಪ. ನೀನ್ ಏನೇನೋ ಮಾಡಿದ್ರೆ ನಿನಗೆ ಹಂಗ ಮನುಷ್ಯ ಅಂತಾರ. ಅದಕ್ಕ ಇಲ್ಲೇನ್ ಹೇಳಾಕತ್ತಾರ? ಅನುಭವದಿಂ ನೋಡು ಮನುಜ ನೀನೆಹೆ ಮುಕ್ತನು, ನೀನೇ ಮುಕ್ತ ನೋಡಪ್ಪ. ಮುಕ್ತ ಅಂದ್ರೆ ಏನು ಅಂದ್ರೆ ಜನನ ಮರಣ ದುಃಖದಿಂದ ಬಿಡುಗಡೆ ಆಗುವಂಥದ್ದು, ಆನಂದವನ್ನ, ಅತ್ಯಂತ ದುಃಖ ನಿವೃತ್ತಿ, ಅತ್ಯಂತ ಪರಮಾನಂದದ ಸ್ಥಿತಿ. ಅತ್ಯಂತ ದುಃಖ ಅಂದ್ರೆ ಏನಾದ್ರ ನಮ್ಮಿಂದ ಒಂದು ಸಲ ಆ ದುಃಖ ಹೋಯ್ತಂದ್ರೆ ಮತ್ತೆ ಬರಂಗಿಲ್ಲ ಅದು, ಅದಕ್ಕೆ ಅತ್ಯಂತ ಅಂತ ಹೇಳ್ತಾರ. ಅತ್ಯಂತ ದುಃಖ ನಿವೃತ್ತಿ ಆಗುವಂಥದ್ದು, ಅತ್ಯಂತ ಪರಮಾನಂದ. ಒಂದು ಸಲ ಆನಂದ ಆಯ್ತು ಅಂದ್ರ ಮತ್ತ ಅದು ನಮ್ಮಿಂದ ಹೋಗದೇ ಇಲ್ಲ, ಹೋಗ್ಬಾರ್ದು ಅಂತ ಆನಂದ ಐತೆ. ಅದನ್ನ ನೀನು ತಿಳ್ಕೊಂಡ್ರೆ, ಅನುಭವದಿಂದ ನೋಡ್ಕೊಂಡ್ರೆ ನೀನ್ ಹೆಂಗಿದೆ, ನೀನೇ ಮುಕ್ತ ಅಂದ್ರೆ ಇಂಥದ್ರಿಂದ ನೀ ಬಿಡುಗಡೆ ಆಗ್ತಿ. ಮುಕ್ತ ಅಂದ್ರೆ ಬಿಡುಗಡೆ ಆಗುವಂಥದ್ದು, ದುಃಖದಿಂದ ಬಿಡುಗಡೆ ಆಗುವಂಥದ್ದು, ಹಂಗಾಗಿ ಬಂಧನದಿಂದ ಬಿಡುಗಡೆ ಆಗುವಂಥದ್ದು, ನೀನೇ ಮುಕ್ತ ಅನ್ನುವಂಥ ವಿಚಾರವನ್ನ ಬಹಳ ಅದ್ಭುತವಾಗಿ ಇಲ್ಲಿ ಹೇಳ್ತಾರ. 1ನೇ ನುಡಿಯಲ್ಲಿ ಏನ್ ಹೇಳ್ತಾರ ನೋಡೋಣ. ಬಹಳಷ್ಟು ವಿಶೇಷವಾದಂತ ವಿಚಾರಗಳು ಇದ್ದಾವ. ಮೊದಲ ಜನ್ಮದ ದೇಹ ವಿದೇಹವಿನ್ನು ಮುಂದೊದಗುವ ದೇಹವೇ ಬೇರೆ ಬೇರೆ, ಪುದಿದು ನೀನೋರ್ವನವರೊಳಗಲ್ಲದೆ ಕರ್ಮದುದಯದಿಂ ದೇಹಿ ಯಾಗಿಹುದರಿಂದ. ಅದಕ್ಕ ಇಲ್ಲಿ ಸತ್ಯಪದವು ಅಂದ್ರ ಯಾವಾಗ್ಲೂ ಇರುವಂಥದ್ದು ಸದ್ರೂಪು. ಯಾಕಂತಂದ್ರ ಮೊದಲ ಜನ್ಮದ ದೇಹ ಈ ದೇಹವಿನ್ನು ಅಂತಂದ್ರ ನೀನ್ ಹೆಂಗಿದೆ, ಸ್ವಗತಾದಿ ಭೇದ ಇರದೇ ಇರುವಂಥವನು, ಸದ್ರೂಪ ಯಾವಾಗ್ಲೂ ಇರುವಂಥವನು. ಆದ್ರ ಇಲ್ಲಿ ಏನಾಗ್ಯದ ಅಂತಂದ್ರ ಈ ದೇಹದ ಒಡನೆ ತಾಧ್ಯಾತ್ಮ ಹೊಂದಿದೆ, ಅನಾತ್ಮವಾದಂತ ದೇಹಗಳು. ಯಾಕಂದ್ರ ಮೊದಲು ಇತ್ತು, ಯಾವ್ದು ಉತ್ಪತ್ತಿ ಆಗ್ಯದ ಅದು ನಾಶ ಆಗ್ತದ. ಪ್ರತಿಯೊಂದನ್ನ ಈ ಮನಿಗ್ ಹುಟ್ಟ್ಯಾವ ಅಂದ್ರೆ ಹಿಂಗೆ ಇರ್ತಾವನ, ಮೊದಲು ಇರ್ಲಿಲ್ಲ, ಈಗ ಕಾಣಕತ್ತೇವ, ಮತ್ ಒಂದ್ಸಲ ಬಿದ್ದು ಹೋಗ್ತಾವ. ಇದು ಒಂದಲ್ಲ ಒಂದ್ಸಲ ಹೋಗವೆ. ಏನೇನ್ ಕಾಣಿಸ್ತಾವ ಕಣ್ಣಿಗೆ, ಏನೇನ್ ಜಗತ್ತಿನಲ್ಲಿ ಉತ್ಪತ್ತಿ ಆಗ್ಯಾವ ಅವೆಲ್ಲ ನಾಶ ಆಗಿ ಹೋಗ್ತಾವ. ಅದಕ್ಕ ನೀ ಮೊದಲ ಏನಂದ್ರ ಹೇಳ್ತಾರ, ಮೊದಲ ಜನ್ಮದ ದೇಹ ಈ ದೇಹವಿನ್ನು. ಹಿಂದ ಬಹಳಷ್ಟು ಶರೀರಗಳನ್ನ, ಅದಕ್ಕ ಹೇಳ್ತಾರ ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್, ಪರಮಾಣುಗಳೆನಿತೆನಿತು ದೇಹವನ್ನು ಧರಿಸಿತೊಂದೊಂದು ಜೀವರ ಬಸರೋಳು ಬಂದು ಮರಳಿ ನೀನತ್ತ ತಿರುಗದಂತೆ ರಚಿಸದೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ. ಅಪ್ಪ, ಈ ಒಂದು ಜನ್ಮ ಏನೋ ನೀ ಬಂದದ್ದು ಜನ್ಮಾಂತರದಿಂದ ಬಂದಿದಿ. ಅದ್ ಹೇಳ್ತಿದ್ರು ಅಲ್ಲಿ ತಾತವ್ರ ಬಲ್ಲಿ ಒಬ್ಬಕ್ಕೆ ಬಂದಾಗ ಹಂಗೆ ಹೇಳ್ತಿದ್ರು. ಸಣ್ಣ ಹುಡುಗರು, ಯಾಕಂದ್ರೆ ಸಣ್ಣ ಮಕ್ಕಳು ಮೊದಲೆಲ್ಲ ಸ್ವಲ್ಪ ಇತ್ತು ಪದ್ಧತಿಗಳು ಕೆಲವೊಂದು ಮನೆಯಲ್ಲಿ ಅಂತಾರ. ಏನೋ ಒಂದ್ ಸಾಧು ಸಂತರ ಸಂಘ ಸೇರಿದಾಗ ಅಥವಾ ಇವೆಲ್ಲ ಮಾತುಗಳು ಕೇಳ್ಕೊಂಡಾಗ ಎಲ್ಲಿ ವೈರಾಗ್ಯ ಬಂದ್ಬಿಟ್ಟು ಹಂಗ ಸಾಧು ಸಂತರ ತರ ಹಿಂಗ್ ಮನಿ ಬಿಟ್ಟು ಹೋಗ್ಬಿಡ್ತಾರೇನೋ, ಮಠ ಏನಾರ ಸೇರ್ಬಿಡ್ತಾರೇನೋ, ಸಂಸಾರ ಮಾಡಕ್ ಒಲ್ಲ ಅಂತಾರೇನೋ ಅನ್ನೋವಂತ ದೃಷ್ಟಿಯಲ್ಲಿ ಮಕ್ಳಿಗೆ ಹೋಗ್ಬೇಡ ಅಂತಿದ್ರು ಅವಾಗೆಲ್ಲ. ಹಂಗಾಗಿ ಆಕಿಗೂ ಕೂಡ ಮಗಳು ದಿನಾ ಪ್ರವಚನ ಕೇಳಕ್ ಬರ್ತಿದ್ಳು. ಅಲ್ಲಿ ಬಂದಾಗ ಅವ್ರ ಅಪ್ಪ ಅಮ್ಮ ಹೋಗ್ಬಿಡಮ್ಮ, ನೀ ಇನ್ನ ಚಿಕ್ಕವಳು, ಇನ್ನು ಮದುವೆ ಆಗಂಥವಳು, ಅದಕ್ಕೆ ಇನ್ನು ಸಂಸಾರ ಮಾಡ್ಬೇಕು ನೀನು, ಅವೆಲ್ಲ ಕಿವ್ಯಾಗ ಹಾಕೊಳ್ಳೋದ್ರಿಂದ ಏನಾಗ್ತದ, ಮನಸ್ಸು ವೈರಾಗ್ಯ ಭಾವ ಬರ್ತದ, ಸಂಸಾರ ಮಾಡಕ್ ಆಗಲ್ಲ ಅನ್ನುವಂಥ ದೃಷ್ಟಿಯಲ್ಲೇ ಬೇಡ ಅಂತಿದ್ರು. ಆದ್ರಾಕಿ ಕೇಳಾರ್ದ ಬರ್ತಿದ್ರು ದಿನ ಕೇಳಾಕ. ಅವಾಗ ತಾತವ್ರು ಹೇಳಿದ್ರು, ಅಮ್ಮ ನೀ ಬರ್ಬೇಡ, ಯಾಕಂದ್ರ ಮನ್ಯಾಗ ಅಪ್ಪ ಅಮ್ಮ ಬೇಡ ಅಂತಾರ, ಮತ್ತ್ಯಾಕ್ ಬರ್ತೀನಿ ನೀನ್ ಕೇಳಾಕ ಅಂತ ಹೇಳಿದಾಗ, ಹೋಗಪ್ಪ, ಇಂತ ಅಪ್ಪ ಅಮ್ಮನ ಎಷ್ಟೋ ಮಂದಿನ ಬಿಡ್ ಬಂದಿದ್ದೀನಿ ನಾನು, ಇಂಥವ್ರು ಬಾಳ ಮಂದಿನ ಬಿಡ್ಕೊಂತ ಬಂದಿದ್ದೀನಿ, ಹಂಗ್ ಬಿಟ್ಟದಕ್ಕೆ ಇವಾಗ ಹಿಂಗ್ ಬಂದಿದ್ದೀನಿ. ಈಗ ನಾನು ಅವ್ರ ಮಾತು ಕೇಳಲ್ಲಪ್ಪ, ನಾನು ಈ ಜನ್ಮ ಸಾರ್ಥಕ್ ಮಾಡ್ಕೋತೀನಿ, ಬಂದ್ ಕೇಳ್ತೀನಿ ಅನ್ನೋ ಮಾತು ವ್ಯಕ್ತಪಡಿಸಿದ್ರು. ನಗ್ತಾ ಇದ್ರು ತಾತವ್ರು ಹೇಳ್ಬಿಟ್ಟು. ಅದಕ್ಕೆ ಹೇಳ್ತಾರ, ಇದು ಮೊದಲ ಜನ್ಮದ ದೇಹ, ಮುಂದೊದಗುವ ದೇಹ. ಯಾಕಂತಂದ್ರ ಮೊದಲುನು ಬೇರೆ ಶರೀರಗಳಿದ್ವು,
ಯಾವ ಶರೀರಗಳಿದ್ದು? ಹ್ಮ್ ಯಾವಾಗ ಈ ಭೂಮಿ ಯಾವಾಗ ಈ ಸೃಷ್ಟಿ ಹುಟ್ಟ್ಯದ ಅವಾಗ ಹುಟ್ಟಿದತ್ ನೀನು. ಆವಾಗ್ಲಿಂದ ಶರೀರಗಳನ್ನ ನಾನಾ ರೀತಿಯಿಂದ ತೊಟ್ಕೊಂಡು ಬಂದಿದೆ. ಮೊದಲ ಜನ್ಮದ ದೇಹ ಈ ದೇಹವಿನ್ನು, ಈ ದೇಹ ಈಗ ಶರೀರ ಮತ್ತ ಇದೊಂದು ಶರೀರ ಬಂದದ. ಈಗ ಅದ್ರಲ್ಲಿ ಯಾವ್ಯಾವ ಶರೀರಗಳು ಬಂದಾವ? ಈ ಶರೀರ ಮತ್ತ ಮುಂದ್ ಇವೇ ಶರೀರ ಅದಾವೇನಂದ್ರೆ ಇಲ್ಲ, ಮುಂದ್ ಮತ್ತೆ ಬೇರೆ ಶರೀರ. ಅದಕ್ಕ ಹೇಳ್ತಾರ ಮುಂದೊದಗುವ ದೇಹವೇ ಬೇರೆ ಬೇರೆ, ಇದೇ ಶರೀರ ಬರ್ತದ ಅನ್ನುವಂಥದ್ದು ಇಲ್ಲ. ಯಾಕಂದ್ರೆ ನಿನ್ನ ಪಾಪ ಪುಣ್ಯಕ್ಕನುಸಾರವಾಗಿ ಶರೀರಗಳು ಬರ್ತಾವ ಮುಂದ ಕೂಡ. ಅದಕ್ಕ ಈ ಪಾಪ ಪುಣ್ಯಕ್ಕನುಸಾರವಾಗಿ ಶರೀರಗಳು ಬರ್ತಾವ ಹೋಗ್ತಾವ. ಆದ್ರೆ ಒಳಗಡೆ ಇರುವಂಥವ್ನ ಯಾರ? ಒಬ್ಬನೇ. ಹೆಂಗಿದೆ ಹಿಂದಿನ ಶರೀರದಾಗ ಏನಿದ್ದಿ ನೀನೇ ಇದೆ. ಹೇಳ್ತಾರೆ, ಯಾಕಂತಂದ್ರ ತಂದಿ ಒಂದ್ 4 ಮಂದಿ ಮಕ್ಕಳಿದ್ರು, ವಿಷಯಗಳು ಬಂದಾವ. ಆದ್ರೂ ಇನ್ನೊಂದ್ ಸ್ವಲ್ಪ ರಿವರ್ಸ್ ಮಾಡ್ಕೊಂಡ್ ನೋಡ್ಕೊಂಡ್ ಹೋಗೋಣ. 4 ಮಂದಿ ಮಕ್ಕಳಿದ್ದು ಕರೆದ, ಇನ್ನು ನಂದಂತೂ ಆಯುಷ್ಯ ಮುಗೀತು, ಹೋಗ್ತೀನಿ. ಆದ್ರ ನಾನು ಈ ಮನಿ ಹತ್ರದಾಗ ಹುಟ್ಟಿರ್ತೀನಿ, ನನ್ ಕೂನ ಇಡ್ರಿ, ಒಂದ್ ಕಾಲಿನ ಮೇಲೆ ಮಚ್ಚಿ ಪಚ್ಚಿ ಇರ್ತದ ನೋಡ್ರಪ್ಪ, ನಾ ಹುಟ್ಟಿನದ ತಿಳ್ಕೊಳ್ರಪ್ಪ ಅಂತ ಹೇಳ್ದ. ಸತ್ತ ಹೋದ. ಇವ್ ಮಕ್ಳೆಲ್ಲಾ ಚಂದ ನೆಮ್ಮದಿಯಾಗಿ ಉಂಡ್ರು ತಿಂದ್ರು, ಎಲ್ಲ ಬೇಕಾದಂಗ ಇರ್ತಿದ್ರು. ನಮ್ಮಪ್ಪ ಹುಡ್ತೀನಂತ ಹೇಳ್ಬಿಟ್ಟು ಒಂದು ಏನೇ ಮನ್ಯಾಗ ಒಂದು ಪ್ರಾಣಿಗಳು, ಇವು ಮತ್ತೆ ಮೇಕೆಗಳಾಗಿರ್ಬೋದು ಅಥವಾ ಹಸುಗಳಾಗಿರ್ಬೋದು, ಏನೇ ಒಂದು ಮರಿ ಹಾಕಿದ್ರು ಕೂಡ ಹೋಗಿ ನಮ್ಮಪ್ಪ ಏನಾರು ಹುಟ್ಟೇನಂತ ನೋಡೋದು, ಎಲ್ಲಾ ಕಡೆ ನೋಡಿ ಚೆಕ್ ಮಾಡಿ ಎಲ್ಲಾ ಮಾಡ್ತಿದ್ರು. ಇದ್ದಕ್ಕಿದ್ದಂಗ ಒಂದ್ ಹಂದಿ ಮರಿ ಬಹಳ ಹಾಕಿತ್ತು, ಅಲ್ಲೇ ಮನೆ ಹತ್ರನೇ ಒಂದ್ 8-9 ಮರಿಗಳನ್ನ ಹಾಕಿತ್ತು. ಒಬ್ಬತ್ತಿಗೆ ಏನೋ ಅನಿಸ್ತು, ನಮ್ಮ ಅಪ್ಪ ಏನಾರ ಮತ್ತು ಅದ್ರಾಗಿನ ಹುಟ್ಟೆ ನೋಡೋಣ. ಯಾಕಂದ್ರೆ ಯಾವ ಶರೀರಗಳು ಬರ್ತದೆ ಎಲ್ಲ ನಮ್ ಕಣ್ಣಿಗೆ ಕಾಣಕತ್ತ ಪ್ರಾಣಿ ಪಕ್ಷಿಗಳು, ನಾವ್ ಅರ್ಥ ಮಾಡ್ಕೋಬೇಕು. ಪಾಪ ಅವಕ್ ಕರ್ಮದಿಂದ ಬಂದಂತ ಶರೀರಗಳು ಅವು. ಕರ್ಮದಿಂದ ಬಂದಂತಾವ್ ಶರೀರಗಳು. ಅದಕ್ಕ ನಾವು ಹಂಗಾಗಿ ಬಂದವ್ರು. ಒಮ್ಮೆಲೆ ಮಾನವ ಶರೀರ ಸಿಕ್ಕದ್ದಲ್ಲ ಅದು. ಹಂಗೆ ಕ್ರಮವಾಗಿ ನಮ್ಮ ಪಾಪ ಪುಣ್ಯಕ್ಕೆ ಅನುಸಾರವಾಗಿ ಅಯ್ಯೋ ನೋಡೋಣ ಒಂಚೂರು ಇಲ್ಲಿ ಇದ್ರಾಗ ಏನಾರು ಹುಟ್ಟಿರ್ಬಹುದು ನಮ್ಮ ಅಪ್ಪ ಅಂತ ಹೋಗಿ ಹಂದಿ ಮರಿಯನ್ನ ಎಲ್ಲ ಒಂದೊಂದೊಂದೊಂದ್ ನೋಡದ. ಸಣ್ಣ ಮರಿಗಳು, ಒಂದಕ್ಕ ಒಂದ್ ಕಾಲ ಮೇಲೆ ಮಚ್ಚಿ ಇತ್ತು. ಅದಕ್ಕ ಅದೇ ಹೇಳ್ತಂತ, ಅಯ್ಯೋ ನಮ್ಮಪ್ಪ ಈತನೇ ಅಂತಂದಾಗ, ಹೌದು ಅಂತ ಅದನ್ನು, ಹೌದು ನಾನೇ ನಿಮ್ಮಪ್ಪ, ಅಪ್ಪ ಬಂದ್ಬಿಡಪ್ಪ, ನಾ ಕರ್ಕೊಂಡು ಹೋಗ್ತೀನಿ ಮನೆಗೆ ಅದಂತಾರೆ. ಬೇಡ ಬೇಡ ಬೇಡ, ನನಗಿದೇ ಸುಖ ಅದ ಅಂತಂತದ. ಅದಕ್ಕೆ ಆಯಾ ಜನ್ಮಕ್ಕೆ ಬಂದಾಗ ಆಯಾ ರೀತಿಯಿಂದ ಅದು ಪರಿಸರ, ಅದು ಅದಕ್ಕೆ ಸುಖನೇ ಅನಿಸ್ತದ. ಹಂಗಾಗಿ ಶರೀರಗಳು ಬರ್ತಾವಂತಂದ್ರು ಕೂಡ ನಮ್ಮ ಒಂದು ಪಾಪ ಪುಣ್ಯಕ್ಕೆ ಅನುಸಾರವಾಗೇನೆ ಈ ಗಿಡ ಮರಗಳು ಆಗಿರ್ಬಹುದು, ಪಾಪಾನುಗುಣದಿಂದ ನಾವೆಷ್ಟೋ ಒಂದು ಮೊದಲು ಹೇಳ್ತೀವಿ ಇಲ್ರಿ, ಗಿಡ ಆದ್ರೂ ಚಂದಿತ್ರಿ, ಅಂತದಾದ್ರೂ ಚಂದಿತ್ತು, ಇಂಥದಾದ್ರೂ ಚಂದ. ನಾವ್ ಕವಿಗಳೆಲ್ಲ ಹೇಳ್ತಾರ, ಗಿಡವಾದರೂ ಚೆನ್ನ, ಮರವಾದರೂ ಚೆನ್ನ, ಹೂವಾದ್ರೂ ಚೆನ್ನ, ಆತರಿ ಯಾ ಚೆನ್ನ ರೀ. ಇವೆಲ್ಲ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆ ಪಕ್ಷಿಕುಲಾಗಿ 1 2 ಅದ್ರ ಎಲ್ಲದ್ರಾಗ ಇದ್ದವ್ ನೀನೇ. ಗಿಡ ಮರಗಳಲ್ಲಿರುವಂಥವ್ನು ನೀನೆ, ಪ್ರಾಣಿ ಪಕ್ಷಿಗಳಲ್ಲಿರುವಂಥವ್ನು ನೀನೆ. ಅದಕ್ಕೆ ಮಹಾತ್ಮರು ಬಹಳ ಚಂದ ಹೇಳ್ತಾರ, ಅಲ್ಪ ಮನ್ಯಾಗ ಒಂದ್ ಇರುವೆಗಳು ಯೋಚ್ತಾಯ್ತವನ್ ಮನ್ಯಾಗ. ಒಬ್ಬ ಮನುಷ್ಯ ಸತ್ರ ನಾವು ಅದಕ್ಕ ಇನ್ನು ಸ್ವಲ್ಪ ಬಿಡಿಸ್ತಾರ ಅವ್ರು. ನಮ್ಗ್ ಕೇಳ್ದಾಗ ಇದು ಬಹಳ ಗಾಬರಿ ಅನ್ಸೋದು. ಏನ್ ಅನಿಸ್ತಿದ್ರ, ಏನೋ ಒಂದು ಮನ್ಯಾಗ ಹುಳು ಅವೆಲ್ಲ ಅದು ಸತ್ತು ಹೋದ್ರ ಅವಾಗ ನಾವೇನ್ ಹೇಳ್ತೀವಿ, ಇದು ಮುಂದೆ ಕೂಡ ಬರ್ತಾವ ವಿಷಯಗಳು. ಅವಾಗ ಹೇಳ್ತಿದೀವಿ, ಇಲ್ಲ ಒಬ್ಬ ಮನುಷ್ಯ ಸತ್ರ ಅದಕ್ಕ ನಾವು ಅದು ಸೂತ್ಕಾಯ್ತು, ಅದಾಯ್ತು, ಇದಾಯ್ತು ಅಂತೆಲ್ಲಾ ನೋಡ್ತೀವಿ. ಆದ್ರ ನೀವು ಸೂತ್ಕ ಗೀತ್ಕಂತ ಎಲ್ಲಾ ನೋಡ್ತಿರಲ್ಲ ಮನ್ಯಾಗ, ಎಲ್ಲ ಸೊಳ್ಳೆಗಳು ಸಾಯ್ತಾವ, ಇರುವೆಗಳು ಸಾಯ್ತಾವ. ಅವು ಹೆಣಗಳು ಅಲ್ಲನ? ಅವಕ್ಕೂ ಜೀವ ಇಲ್ಲೇನ? ಎಷ್ಟ್ ಸಾಯ್ತಾವ, ಎಷ್ಟ್ ಹುಟ್ಟತಾವ, ಎಷ್ಟ್ ಸಾಯ್ತಾವ, ಎಷ್ಟ್ ಹುಟ್ಟತಾವ. ಎಷ್ಟು ಭ್ರಮೆ ಒಳಗಾಗಿದೆಲ್ಲ ಅಂತಾರ ಮಹಾತ್ಮರು. ಭ್ರಮೆಗೆ ಒಳಗಾಗಿದೆ. ಎಷ್ಟು ಸಾಯ್ತಾವಲ್ರಿ ಮನ್ಯಾಗ, ಹುಳಗಳು ಸಾಯ್ತಾವ, ಬೇಕಾದಷ್ಟು ಕ್ರಿಮಿಕೀಟಗಳು ಸಾಯ್ತಾವ. ಅವ್ ಹೆಣಗಳಲ್ಲನ? ನೀನ್ ಒಬ್ನೇ ಹೆಣನ? ಎಷ್ಟು ಭ್ರಮೆ ಐತೆ ನಿನಗೆ, ಎಲ್ಲೈತೆ? ಅಜ್ಞಾನಿ ಎಲ್ಲವೇ ಜೀವನ ನಿನಗೆ, ಸುಜ್ಞಾನಿ ಅಂತ ನುಡಿಯವರೇ ಅಂತ ಬರ್ತದ ಮುಂದ ವಿಚಾರಗಳು. ಹಂಗಾಗಿ ಹೇಳೋ ಉದ್ದೇಶ ಏನಂದ್ರ, ಅವಾಗೂ ದೇಹ ಇದ್ದು ಈಗೂ ದೇಹ ಅದಾವ, ಮುಂದೆ ದೇಹಗಳು ಬರ್ತಾವ. ಹೆಂಗ್ ಬಂದವು ಇವು ಅಂತಂದ್ರ, ಪುದಿದು ನೀನೋರ್ವನವರ ಒಳಗಲ್ಲದೆ ಕರ್ಮದುದಯ ನಿಮ್ ದೇಹಿಯಾಗಿ ಹುದರಿಂದ. ಇಲ್ಲಿ ಏನಾಗ್ಯದ ಅಂತಂದ್ರ, ಈ ಕರ್ಮದಿಂದ ಈ ಶರೀರಗಳು ನಿನಗ ಬಂದಿದ್ದಾವ. ಅದ್ರಾಗ ತಾಧ್ಯಾತ್ಮ ಒಂದೇ ಶರೀರ, ನಾನು ನಾನು ನಂದು ಅಂತ ಇಲ್ಲಿ ಕೂತ್ಕೊಂಡಿದೆ. ಆದ್ರ ಇವು ಅನಾತ್ಮ ವರ್ಗಗಳನ್ನ ಬಿಡುವಂಥದ್ದು.
ಅದು ವಿಲಕ್ಷಣವಾಗಿರುವಂತ ನೀನ್ ಬೇರೆನೆ ಇದೆ ಅನ್ನುವಂಥದ್ದು. ಅದಕ್ಕೆ ಈ ಒಂದು ಕರ್ಮದ ಒಂದು ರೀತಿಯಲ್ಲಿ ಶರೀರ ಬಂದದಕ್ಕಾಗಿ ನೀನು ಇಲ್ಲೇನಾಗಿದೆ ದೇಹಿ. ಯಾಕಂದ್ರೆ ಮೊದಲೂನು ಇದ್ದಿ, ಈಗೂನು ಇರ್ತಿದಿ, ಮುಂದೂನು ಇರ್ತೀವಿ. ನಿನಗ್ ನಾಶ ಇಲ್ಲ. ಶರೀರ ಹುಟ್ಟಿದಾವ, ಹೋಗ್ತಾವ, ಬರ್ತಾವ, ತೋರ್ತಾವ, ಅಡಗ್ತಾವ. ನೀರಿನಲ್ಲಿ ತೆರೆಗಳು ತೋರಕತ್ತಾವ, ಅಡಗ್ತಾವ. ಬೈಲಲ್ಲಿ ಮನಿಗಳು ತೋರಕತ್ತಾವ, ಅಡಗಕತ್ತಾವ. ಆದ್ರ ಬೈಲಿಗೆ ನಾಶ ಐತೆನ? ಇಲ್ಲಲ್ಲ. ಅದ್ರಂಗ ಶರೀರಗಳು ತೋರ್ತಾವ, ಅಡಗ್ತಾವಪ್ಪ. ನಿನ್ನ ಪಾಪ ಪುಣ್ಯಕ್ಕೆ ಅನುಸಾರವಾಗಿ ಇವ್ ಶರೀರ. ಯಾಕಂದ್ರೆ ನಮ್ಗಿಲ್ರಿ ಅವು ತೋರ್ತಾವ, ಅಡಗ್ತಾವ, ಇಲ್ಲ ನಮ್ಗ ಅನುಭವಕ್ಕೆ ಬಹಳಷ್ಟು ಹೇಳ್ತಾರೆ. ಯಾಕಂದ್ರೆ 3 ಶರೀರಗಳು ದಿನ ಅನುಭವಿಸೋ ನೀನೇ ಇದೆ. ಜಾಗ್ರದಲ್ಲಿ ಸ್ಥೂಲ ಶರೀರ ಅನುಭವಿಸ್ತಿದೆ, ಸ್ವಪ್ನದಲ್ಲಿ ಸೂಕ್ಷ್ಮ ಶರೀರ ಅನುಭವಿಸ್ತಿದೆ, ನಿದ್ರೆಯಲ್ಲಿ ಕಾರಣ ಶರೀರ ಅನುಭವಿಸ್ತಿದೀವಿ. ಅಲ್ಲನ ಶರೀರಗಳು ದಿನ ಹೋಗ್ತಾವ ಬರ್ತಾವ, ಹೌದಿಲ್ಲ ನಿನಗ? ದಿನ ಬರ್ತಾವ. ಜಾಗ್ರದಲ್ಲಿ ಸ್ಥೂಲ ಶರೀರ ಇಟ್ಕೊಂಡು ನಂದು ನಂದು ಅದು ನಂದು ಇದು ನಂದು ಇಲ್ಲಿ ಕುಣಿದಾಡ್ತಿದೆ. ಸ್ವಪ್ನದಲ್ಲಿ ಇದೇ ವಾಸನೆ ಇಟ್ಕೊಂಡು ಅಲ್ಲಿ ಕುಣಿದಾಡ್ತಿದೆ. ಇವೆರಡೂ ಬ್ಯಾಸರ್ ಬಂತು, ಕೊನೆಗೆ ನಿದ್ರಿಗೆ ಹೋಗ್ತಿದೆ, ಮತ್ತೆ ಮುಂಜಾನೆ ಹೇಳ್ತಿದೆ. ಆದ್ರೆ ಜಾಗ್ರದಲ್ಲಿರುವಂಥವ್ ನೀನೇ ಇದೆ, ಸ್ವಪ್ನದಲ್ಲಿರುವಂಥವ್. ಯಾಕಂದ್ರೆ ನೀನ್ ಬೇರೆ ಬೇರೆ ಇದ್ರ 3 ಒತ್ತಟೆ ಅನುಭವಿಸ್ಬೋದಾಗಿತ್ತಲ್ಲ. ಅದಕ್ಕೆ ಮುಂದೆ ಹೇಳ್ತಾರ. ಅದೇ ರೀತಿ ಈ ದೇಹಗಳಲ್ಲಿ ಇರುವಂಥವನು ಮೊದಲೂನು ಇದ್ದೆ, ಈಗೂನು ಇದೆ, ಮುಂದೂನು ಇರ್ತೀನಿ ಅನ್ನೋದಕ್ಕ ಸದ್ರೂಪು ಅಂದ್ರೆ ಯಾವಾಗ್ಲೂ ಇರುವಂಥವ್ನು. ಎಲ್ಲಾ ಶರೀರಗಳ ಬಟ್ಟಿಗಳು ಬಿಡ್ಕೊಂಡ್ ಬಂದಿದ್ದಾಳ. ಬೇಕಾದಷ್ಟು ಬಟ್ಟೆ, ಹುಟ್ಟಿನಿಂದ ಸಾಯೋರಿಗೆ ಬೇಕಾದಷ್ಟು ಬಟ್ಟೆಗಳನ್ನ ಬದಲಾಯಿಸಿದೆ ಅಂತಂದ್ರೆ ಇರುವಂಥವ್ ನೀನೇ ಇದೆ. ಮ್ಯಾಲ್ ಬಟ್ಟಿ ಬಿಚ್ಚಿದಿ, ಕಳಿಸಿ ಹಾಕಿದಿ, ಹೊರ್ತಾಗಿ ನಿನಗೇನಿಲ್ಲ ನೋಡ್ರಿ. ಹಂಗಾಗಿ ನೀನ್ ಸದ್ರೂಪಿದಿ. ಅದಕ್ಕಾಗಿ ಈ ರೀತಿಯಿಂದ ನೀನು ನಿಶ್ಚಯ ಮಾಡು. ಯಾವಾಗ್ಲೂ ಇರುವಂಥವ್ನ ನಾನು, ಹೋಗುವಂಥವ್ನಲ್ಲ, ಬರುವಂಥವ್ನಲ್ಲ. ಒಳಗಡೆ ಸ್ವರೂಪ ಹೆಂಗೈತಿ ಅಂತಂದ್ರೆ ಅದು ಹೋಗುವಂಥದ್ದಲ್ಲ, ಬರುವಂಥದ್ದಲ್ಲ, ಇರುವಂಥದ್ದು ಯಾವಾಗ್ಲೂ. ನಾವು ಕೆಲವೊಂದು ಎಷ್ಟೋ ಒಂದು ದೃಷ್ಟಾಂತಗಳನ್ನ ಕೊಡ್ತಾರ ಅವ್ರು. ಬಯಲಿನ ದೃಷ್ಟಾಂತ ಆಗಿರ್ಬೋದು, ಪ್ರತಿಯೊಂದು ದೃಷ್ಟಾಂತವನ್ನು ಕೊಡ್ತಾರ ಅವ್ರು. ಈ ರೀತಿ ಇದು ಈ ದೇಹ ಹೆಂಗದ? ಅಸತ್ಯದಿಂದ ಕೂಡ. ಇದು ಸತ್ಯ ಅಲ್ಲ, ದೇಹ ಸತ್ಯ ಅಲ್ಲ. ಇದ್ರ ಜೊತೆ ಸೇರಿ ನೀನೇನಾಗಿದೆ ಈಗ? ನಾನ್ ಸಾಯ್ತೀನಿ, ನಾ ಉಡ್ತೀನಿ, ನಾನು ಇರಂಗಿಲ್ಲ. ದೇಹ ಹೋದ್ಗಳನೆ, ಶರೀರ ಹೋದ್ಗಳನೆ ನಾವ್ ಹೋಗ್ಬಿಟ್ಟಿನಿ ಅನ್ನುವಂಥದ್ದು, ಹುಟ್ಟಿದ್ಗಳನೆ ನಾವು ಹುಟ್ಟಿನ ಅನ್ನುವಂಥದ್ದು. ಇದು ಭ್ರಮೆಯಿಂದ ಕೂಡ್ಯದಪ್ಪ. ಹಂಗಾಗಿ ಇದು ಭ್ರಾಂತಿ ಅದ. ಅದಕ್ಕಿಂತ ಭ್ರಾಂತಿ ಬಡ್ಕೊಂಡದಕ್ಕೆ ಇಷ್ಟೆಲ್ಲ ಬಂದ್ರು ಮಹಾತ್ಮರು. ಬಹಳಷ್ಟು ಮಹಾತ್ಮರು ಇದನ್ನ ತಿಳ್ಕೊಂಡ್ರು, ಹಾಡಿದ್ರು, ಅರಸಿದ್ರು. ಯಾಕಂತಂದ್ರ ಈ ಭ್ರಮೆ ಏನ್ ಬಡ್ಕೊಂಡದಲ್ಲ, ಇದಕ್ಕಾಗಿ ನೋಡ್ರಿ. ಇದೇ ಸತ್ಯ ಅಂತ ಅನ್ಕೊಂಡು ಈ ಶರೀರನೇ ನಾನು ಅನ್ಕೊಂಡು ಕೂತ್ಕೊಂಡು ಇಲ್ಲಿ ಒದ್ದಾಡ್ತಾ ಇರೋದು. ಅದಕ್ಕೆ ಮಹಾತ್ಮರು ಹೇಳ್ತಾರ, ಶರೀರ ನೀನು ಅಲ್ಲ, ನಿಂದು ಅಲ್ಲ, ಇದು ಕರ್ಮದಿಂದ ಬಂದದ, ಇದು ಅನುಭವಿಸ್ಬೇಕು. ಪಾಪ ಆಗಿರ್ಬೋದು, ಪುಣ್ಯ ಆಗಿರ್ಬೋದು. ಎಲ್ಲ ಶರೀರಕ್ಕಿಂತ ಮನುಷ್ಯನ ಶರೀರ ಬಹಳ ಶ್ರೇಷ್ಠ. ಯಾಕಂದ್ರೆ ಎಲ್ಲವನ್ನ ಪಡ್ಕೊಳಕ್ ಮನುಷ್ಯನ ಶರೀರದ ಬರ್ತೀವಿ. ಇವನ್ ದೇವತೆಗಳಿಗೂ ಇದು ಅವಕಾಶ ಇಲ್ಲ. ಅವರು ಗಾಬರಿ ಆಗ್ತಾರ, ದೇವತೆಗಳು ಕೂಡ ಗಾಬರಿ ಆಗ್ತಾರ. ಯಾಕಂದ್ರೆ ಮಾನವ ಶರೀರ ಹಿಂಗ ಬಂದದ, ಅದ್ ಬಂದ್ ನನಗ್ ಕಾಲಿಗೆ ಬೀಳಕತ್ತದ ನೋಡಂತಾವ್. ಏನ್ ಮಾಡ್ತೀರಿ? ನಮ್ಗ ಒಳಗಡೆ ಗೊತ್ತಿಲ್ಲ. ನಮ್ಗ ನಮ್ಮಲ್ಲಿ ಒಳಗಡೆ ಎಷ್ಟು ಶಕ್ತಿ ಅದ ಅನ್ನೋದು ನಮಗ್ ಗೊತ್ತಿಲ್ಲ. ನಾವ್ ಇನ್ನೊಬ್ಬರಿಗೆ ಆ ದೇವತೆಗೆ ಹೋಗಿ ಇದಕ್ ಮಾಡಪ್ಪ, ಹಂಗ್ ಮಾಡಪ್ಪ ಅಂತ ಏನೋ ಒಂದು ಲಿಸ್ಟ್ ಇಟ್ಕೊಂಡು ಹೋಗಿ ಅವಕ್ ಉದ್ದಕ್ಕೂ ನಾವು ಬೀಳ್ತೀವಿ. ಯಾಕಂದ್ರೆ ನಮ್ಮೊಳಗೆ ಏನೈತಿ ಅಂತ ನಮಗ ಗೊತ್ತಿಲ್ಲಲ್ಲ. ಅವಕ್ಕೆ ಗೊತ್ತು. ಅವ್ರಿಗೂ ಬಹಳ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ 3 ಅವಸ್ಥೆಗಳು ಇದಕ್ಕೈತಿ. ಜಾಗ್ರ ಐತಿ, ಸ್ವಪ್ನ ಐತಿ, ಸುಸುಪ್ತಿ. 3 ಅವಸ್ಥೆ ಅದ. ಮನಸ್ಸು ಮಾಡಿದ್ರೆ ಏನನ್ನಾದ್ರೂ ಪಡ್ಕೊಳ್ಬಹುದು. ಬರೀ ದೇವತೆಗಳಿಗೆ ಜಾಗ್ರದ ಅವಸ್ಥೆ ಮಾತ್ರ ಐತೆ, ಗಿಡ ಮರಗಳಿಗೆ ಸುಸುಪ್ತಿ ಅವಸ್ಥೆ ಐತೆ, ಪ್ರಾಣಿ ಪಕ್ಷಿಗಳಿಗೆ ಸ್ವಪ್ನದ ಅವಸ್ಥೆ ಐತೆ. ಅದ್ರ ಮನುಷ್ಯನಿಗೆ 3 ಅವಸ್ಥೆ ಐತೆ. ಅಥವಾ ಮನಸ್ಸು ಮಾಡಿದ್ರ ಇಂತ ಒಂದು ಶರೀರ ತೊಟ್ಕೊಂಡು ಇಷ್ಟೆಲ್ಲ ಇದನ್ನ ಕಳ್ಕೊಳಕ್ ಸಾಧ್ಯ ಐತೆ. ಇದಕ್ಕೇನು ಗೊತ್ತಿಲ್ಲ, ಅದು ಬಂದು ನಮ್ಮ ಪಾದಕ್ ಬಿಳಕತ್ತದ ಅಂತ ಅವು ತಿಳ್ಕೊತಾವ. ನೋಡ್ರಿ ಎಷ್ಟು ಶಕ್ತಿ ಐತೆ. ಹಂಗಾಗಿ ಇಲ್ಲಿ ಏನಂತಂದ್ರ ಅದಕ್ಕೆ ಹೇಳ್ತಾರ, ಆ ಶಕ್ತಿ ನಿನ್ನಲ್ಲೈತೆ. ಇಂಥ ದುಃಖದಿಂದ ಬಿಡುಗಡೆ ಆಗೋದಕ್ಕೆ ಮಾನವ ಶರೀರನೇ ಶ್ರೇಷ್ಠ. ಅದಕ್ಕ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಲು ಬೇಡ. ಉಚ್ಚಪ್ಪ ಏನ್ ಹಾನಿ ನಮಗ್ ಒಂದು ಶಬ್ದಗಳು ಅದಕ್ಕೆ ಹೇಳೋದು. ಇಷ್ಟೊಂದು ಶಬ್ದಗಳಲ್ಲಿ ಒಂದು ಶಬ್ದಗಳು ನಮ್ಗ ಟಚ್ ಆಗ್ಬೇಕವು. ಬಡದ್ ಹೋಗ್ತಾವ. ಯಾಕಂದ್ರೆ ಹಂಗೆ ನಾವು ವಿಷಯಗಳು, ಒಂದು ವಿಷಯ ನಮ್ ತಲೆಗೆ ಹತ್ಬೇಕಾದ್ರೂ ಕೂಡ ಅದು ಪುಣ್ಯದ ಫಲನೇ ಅನ್ಕೊಳ್ಬೇಕು. ಈ ನಮ್ ಸಂಸಾರದ ಮೇಲೆ ನೋಡ್ರಿ, ನಮಗ್ ಟೈಮ್ ಅದಕ್ಕೆ ನಾವ್ ಕೇಳಕತ್ತೀವಿ. ಟೈಮ್ ಇರ್ಲಿಲ್ಲ ಅಂದ್ರೆ ಕೇಳಕ್ ಆಗಂಗಿಲ್ರಿ ಅಂತಂದ್ರೆ ಅದು ಒಂದು ಲೆಕ್ಕ ಬೇರೆ. ಆದ್ರೆ ಟೈಮ್ ಇಲ್ಲ ರೀ, ಆದ್ರೂ ನಾವ್ ಅರ್ಧ ಗಂಟೆ ಮಾಡ್ಕೊಂಡು ನಾವು ಗುರುವಾಕ್ಯಗಳನ್ನ ಕೇಳ್ತಾ ಇದ್ದೀವಿ. ಇಲ್ಲೇ ಅಂತಲ್ಲ, ಬೇರೆ ಎಲ್ಲಾದ್ರೂ ಇಲ್ಲ. ಇದಕ್ಕಾಗಿ ನಾನು ಟೈಮ್ ಸ್ವಲ್ಪ ಇಟ್ಕೊಂಡು, ಇದಕ್ಕಾಗಿ ನಾ ಕೇಳಕ್ ಸ್ವಲ್ಪ ಟೈಮ್ ಇಟ್ಕೊಂಡಿನ್ರಿ ಅಂತಂದ್ರ
ಅದ್ರ ಫಲಗಳೇ ಬೇರೆ ನೋಡ್ರಿ, ಅದ್ಭುತ ಫಲಗಳು. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ ಮಹಾತ್ಮರು, ಅಂಥ ಒಂದು ಶಕ್ತಿ ನಿನ್ನ ಹತ್ರ ಐತಪ್ಪ. ಒಂದೇ ಮಾನವ ಜನ್ಮ ದೊಡ್ಡದಿದ್ದು ಹಾನಿ ಮಾಡಿಕೊಳ್ಳಲು ಬೇಡ ಅಂತ ಯಾಕೆ ಹೇಳಿದ್ರು? ಏನ್ ಹಾನಿ ಮಾಡ್ಕೊಳ್ಬೇಡ ಅಂತಂದ್ರೆ ಸಂಸಾರ ಹಾನಿ ಮಾಡ್ಕೊಳ್ಬೇಡ ಅಂದ್ರ, ಅಥವಾ ಆಯುಷ್ಯ ಹಾನಿ ಮಾಡ್ಕೊಳ್ಬೇಡ್ರ ಅಂದ್ರ, ಏನನ್ನ ಹಾನಿ ಮಾಡ್ಕೊಳ್ಬೇಡ್ರ ಅಂತಂದ್ರ ಅವ್ರು ಅದ್ರ ಒಳಗ್ ಹೊಕ್ಕ ಗೊತ್ತಾಗ್ತು. ಬರೀ ಮ್ಯಾಲಿಂದ ನೋಡ್ಬಿಟ್ಟು ನಾವು ಉದ್ದುದ್ದು ಬರೀತೀವಿ, ದೊಡ್ಡ PhD ಮಾಡೀವಿ ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ಇದ್ರ ಬಗ್ಗೆ ಬರ್ದಿದ್ರ ಅಂತ ಅವ್ರು, ಈಜ್ ಹೆಂಗ ಆಡ್ಬೇಕು ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ಈಜ್ ಆಡೋದು, ಹೆಂಗ ಈಜ್ಬೇಕನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಒಂದು ಅದ್ಭುತವಾದಂತ ಇದು ಬರ್ದಿದ್ನಂತ, ಬುಕ್ ಬರ್ದಿದ್ನಂತ. ಅದಕ್ಕ PhD ಎಲ್ಲ ಇದು ಕೊಟ್ಟಿದ್ರು ಅವತ್ತಿಗೆ ಅವಾರ್ಡ್ಸ್ ಎಲ್ಲ, ಕೆಲವೊಂದಿಷ್ಟು ಚಂದ ಬರ್ದಿದ ಅಂತ ಬಹಳಷ್ಟು 4 ಮಂದಿ ಕರೆದುನು ಸನ್ಮಾನ ಎಲ್ಲ ಮಾಡಿದ್ರು. ಒಂದ್ಸಲ ಹಿಂಗೆ ನದಿಯಲ್ಲಿ ಆತನು ಹೋಗಿದ್ದ, 4 ಮಂದಿ ಎಲ್ಲ ಗೊತ್ತಿಡಿದ್ರು, ಇವ್ರು ಈಜದ್ ಹೇಗ ಅಂತ ಹೇಳ್ಬಿಟ್ಟು ಗ್ರಂಥ ಬರೆದಂಥವ್ರು ಇವ್ರು, ಹಂಗ ಹಿಂಗಂತ ಎಲ್ರು ಒಂದ್ 4 ಮಂದಿಗೂ ಗೊತ್ತಾಗಿತ್ತು. ಆ ಕಡೆ ಸ್ವಲ್ಪ ಗೊತ್ತಾಗಿತ್ತು. ಅಲ್ಲೇ ಒಂದ್ ಹುಡುಗ ಅಚಾನಕ ನೀರಾಗ ಬಿದ್ದ್ಬಿಡ್ತು ನೋಡ್ರಿ. ನೀರಾಗ ಬಿದ್ದ್ಬಿಡ್ತು. ಎಲ್ಲಾರು ನನಗ್ ತೆಗಿಯಂಗಿಲ್ಲ, ನನಗ್ ತೆಗಿಯಕಂಗ್ಲ, ನಿನಗ್ ತೆಗಿಯಂಗಿಲ್ಲ, ಎಲ್ಲರೂ ಮೇಲ್ಗಡೆ ನಿಂತು ಒಂದೇ ಸಮ ರೋ ಅಂತ ಒದರ್ತಾ ಇದ್ರು, ಎಲ್ಲಾ ಮಾಡ್ತಿದ್ರು. ಅಷ್ಟೊತ್ತಿಗೆ ಇವ್ರನ್ನ ಕರ್ಕೊಂಡು ಹೋದ್ರೆ, ನೀವು PhD ಬರ್ದಿರಲ್ಲ, ಈಜೋದ್ ಹೆಂಗಂತ ಹೇಳ್ಬಿಟ್ಟು ನೀವೇ ತೆಗೆದ್ಬಿಡ್ರಿ, ನೀವೇ ತೆಗೆದ್ಬಿಡ್ರಿ. ಅಪ್ಪ ಅಂದ ನಾ ಬರ್ದಿನಪ್ಪ, ಆದ್ರೆ ಈಜಕ್ಕ ಬರಂಗಿಲ್ಲ ನನಗ. ಏನ್ ಮಾಡ್ತೀರಿ ತಗೊಂಡು? ಅದಕ್ಕ ಇಲ್ಲಿ ಕೂಡ ಹೇಳುತ್ತಾರ, ನಿನ್ನೊಳಿಯುವುದು ಸತ್ಯ ಪದವು, ಅದನ್ನು ಅನುಭವ ಬಹಳ ಮುಖ್ಯ. ಇದು ಹೋಗ್ಬೇಕು, ಅನುಭವಕ್ಕೆ ಹೋಗ್ಬೇಕು. ಸಮುದ್ರದಲ್ಲಿ ಮುತ್ತು ರತ್ನ ಅದಾವ, ಬೇರೆ ಮ್ಯಾಲ ನಿಂತು ನೋಡಿದ್ರೆ ಸಿಗ್ತಾವೇನ? ಒಳಗ್ ಒಕ್ಕೋಬೇಕು, ಹೋಗಿ ಏನಾದ್ರದ್ದೆಲ್ಲ ಅದು ಈಜುವಂಥದ್ದು, ಅದರಲ್ಲಿ ಅನುಭವ ಮಾಡ್ಕೊಳ್ಳುವಂಥದ್ದು ಅಂದಾಗ ಮುತ್ತು ರತ್ನ ಸಿಗ್ತಾವ. ಇಲ್ಲಾಂದ್ರೆ ನಾವೆಲ್ಲ ಕೈಕಾಲು ಬಡದು ಇಲ್ಲೇ ಮ್ಯಾಲೆ ಬಿದ್ದು ಸತ್ತು ಹೋಗೋರೆ ನಾವೆಲ್ಲ. ಅದ್ರ ಒಳಗ ಆಳಕ್ಕೆ ಇಳಿದಿಲ್ಲ ನಾವು. ಇಳಿಲಾರ್ದ ನಮಗೆ ಹೆಂಗ ಮುತ್ತು ರತ್ನ ಸಿಗ್ತಾವ ಹೇಳ್ರಿ? ಬರೀ ಮ್ಯಾಲ ಅಷ್ಟೇ ತೇಲಾಡಿದವ್ರು, ಒಳಗ್ವಾದ್ರನೆ ತ್ರಾಸ ಆಗ್ತದಪ್ಪ. ಅದು ನಮಗ್ ಬಾಳ ಅದು. ನಾವ್ ಯಾಕಂದ್ರೆ ಭವಸಾಗರ ಅಂತ ಹೇಳ್ಯಾರ, ಈ ಸಾಗರದಾಗ ಓಲಾಡೋರು ನಾವೆಲ್ಲ. ಅದ್ರ ಸ್ವಲ್ಪ ಆಳವಾಗಿ ಹೋಗಿಲ್ಲ ನಾವು. ಸಾಗರದಾಗ ಹೋದ್ರೆ ಏನಾಗ್ತದ, ಅಲ್ಲಿ ಸಿಗ್ತಾವ, ಮುತ್ತುರತ್ನ ಸಿಗ್ತಾವ. ಹೋಗಿದೀವಲ್ಲ, ಹೋಗಿವೇನ? ಇಲ್ಲ. ಬಂಗಾರ ಎಲ್ಲಿ ಸಿಗ್ತದ? ಭೂಮಿಯಲ್ಲಿ ಸಿಗ್ತದ. ಎಲ್ಲ ಕಡೆ ಸಿಗ್ತದ, ಅಥವಾ ಎಲ್ಲರೂ ಪ್ರಯತ್ನ ಮಾಡ್ತಾರ? ಇಲ್ಲ, ಒಂದೊಂದ್ ಕಡೆ ಅದನ್ನ ಏನೋ ಮಣ್ಣನ್ನ ತೆಗೆದು ಅದು 7 ಸಲ ಫಿಲ್ಟರ್ ಮಾಡಿ ಬಂಗಾರ ಎಲ್ಲಿ ಮಾಡ್ತಾರ ಅಲ್ಲಿ ಹೋಗಿ ನೋಡಿದಾಗ ನಮ್ಗೆ ಗೊತ್ತಾಗ್ತದ ಅದ್ರದ್ದು ಎಷ್ಟ ಅದು ಅಂತ. ಅದ್ರ ಎಲ್ಲಾ ಕಡೆ ನಡೀತದೇನೆ, ಎಲ್ಲಾ ಕಡೆ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕ ಇಲ್ಲಿ ಕೂಡ ಹಾಗೇನೆ, ನಿನ್ನೊಳಿಸುವುದು, ನಿನ್ನೊಳಗ ಐತೆ ಅಂತಹ ಒಂದು ಶಕ್ತಿ ಐತೆ, ಅಂತ ಬಂಗಾರ ಐತಿ ನಿನ್ನೊಳಗ. ಅದಕ್ಕೆ ಹೇಳ್ತಾರಲ್ಲ, ಅಚ್ಚಳಿಯದ ಆಭರಣವಾವುದು ಬಗೆಗೊಳಿಸುವ ವಿದ್ಯೆ ಅಂತ ಕೆಲವು ವಿಷಯಗಳು ಮೊನ್ನೆ ಇದ್ರಲ್ಲಿ ಇಟ್ಟಿದ್ರು. ಈ ವಿಷಯಗಳೆಲ್ಲ ಇಟ್ಟಿದ್ರು ಎಲ್ಲಿ? ಶಾಂತಾಶ್ರಮ ಮಠದಲ್ಲಿ ಕಾರ್ಯಕ್ರಮದಲ್ಲಿ ಇದು ಇಟ್ಟಿದ್ರು, ವಿಷಯಗಳೆಲ್ಲ ಇಟ್ಟಿದ್ರು. ಬಟ್ ಏನ್ ಹೇಳ್ತಾರ, ಆ ಬಂಗಾರ ನಮ್ಗೆ ಬೇಗ ಸಿಕ್ಬಿಡ್ತದನ. ಎಷ್ಟೊಂದು ಫಿಲ್ಟರ್ ಮಾಡ್ಬೇಕಾಗ್ತದ, ಮಣ್ಣನ್ನ ತೆಗಿಬೇಕಾಗ್ತದ, ಫಿಲ್ಟರ್ ಮಾಡ್ಬೇಕಾಗ್ತದ ಅಂದಾಗ ಒಂದಿಷ್ಟು ಗಟ್ಟಿ ಚಿನ್ನ ಬರ್ತದ, ಅಷ್ಟು ತನ ಬರಂಗಿಲ್ಲ. ಅದ್ರಾಗ ನಿನ್ನೊಳಗ ಐತಿ ನೋಡಿ, ಇಂಥ ಬಂಗಾರ ಐತಿ ನಿನ್ನೊಳಗ. ಭೂಮಿಯಲ್ಲಿ ಸಿಕ್ಕಂತ ಬಂಗಾರಕ್ಕೆ ಅದಕ್ಕೆ ಬೆಲೆ ಜಾಸ್ತಿ ಇರುವಂತದ್ದು ಈಸಿಯಾಗಿ. ಯಾಕಂದ್ರೆ ಈ ಕಬ್ಬಣ ಅವೆಲ್ಲ ಇನ್ನ ನಮ್ಗೆ ಊಟಕ್ಕೆ ಅದಕ್ಕೆ ಇದಕ್ಕ ಏನಾದ್ರೂ ಒಂದು ಮಣ್ಣರ ಒಂದಿಷ್ಟು ಪುಟ್ಟಿ ಒಳಗ ಮಣ್ಣು ಒಯ್ದು ಹಾಕಕ್ ಕಬ್ಬಣದು ಪುಟ್ಟಿಗಳನ್ನ ಯೂಸ್ ಆಗ್ತಾವ. ಒಂದಿಷ್ಟು ಉದ್ದ ಇತ್ತು ಅಂದ್ರ ಅದು ಏನೋ ಕಬ್ಬಣ ಸಲಾಕಿದ್ರ ಮಣ್ಣು ತೋಡಿಕಿಸ್ ಕೆಲಸ ಮಾಡಾಕರ ಬರ್ತದ. ಆದ್ರೆ ಬಂಗಾರ ಎದಕ್ ಬರ್ತದ ಹೇಳ್ರಿ? ವಿಚಾರ ಮಾಡಿದ್ರೆ ಬಂಗಾರಲಿಂದ ನಮ್ಗೆ ಏನೂ ಇಲ್ಲ. ಅದು ಉಣಾಕ್ ಬರಂಗಿಲ್ಲ, ತಿನ್ನಾಕ್ ಬರಂಗಿಲ್ಲ, ಒಂದಿಷ್ಟು ಏನಾರು ತಗೊಂಡ್ ಅದ್ರಾಗ ಒಯ್ದು ಹಾಕ್ತೀನಿ ಅನ್ನಕ್ ಕೆಲ್ಸಕ್ಕೆ ಬರಂಗಿಲ್ಲ. ಅದು ಎದಕ್ ಬರ್ತದೆ ಹೇಳ್ರಿ ಬಂಗಾರ ನಮ್ಗ? ಯಾವ್ದಕ್ಕೂ ಬರಂಗಿಲ್ಲ. ಅದು ಸುಮ್ಮ ಮೈ ಮೇಲೆ ಹಾಕೊಂಡ್ ತಿರುಗಾಡೋದು. ಯಾಕೆ ಅಷ್ಟಕ್ಕೆ ಬೆಲೆ ಕೊಡ್ಬೇಕು ಅದಕ್ಕ? ಇವತ್ತೇ ಗೌರ್ಮೆಂಟ್ ಬಂಗಾರದ ಮೇಲೆಗಡೆ ಇರುವಂತ ಮೌಲ್ಯತೆ ನಾವು ತೆಗೆದು ಹಾಕ್ಬಿಡ್ತೀವಿ. ಬಂಗಾರ ಯಾರು ತಗೊಳಂಗಿಲ್ಲ, ತಗೊಂಡ್ರು ಕೂಡ ಅದಕ್ಕೆ ವ್ಯಾಲ್ಯೂವೇ ಇಲ್ಲ ಅಂತ ಹೇಳಿ ಬಿಡ್ರಿ. ಇವತ್ತು ಬಂಗಾರಕ್ಕೆ ಏನದು ವ್ಯಾಲ್ಯೂವೇ ಏನಿಲ್ಲ.
ಈಗ 1,000 2,000 ನೋಟ್ ಬ್ಯಾನ್ ಹೆಂಗ್ ಮಾಡಿದ್ರು ಅದೇ ರೀತಿ ಇಲ್ಲ, ಬಂಗಾರ ಯಾವ್ದಕ್ಕೂ ಉಪಯೋಗ ಇಲ್ಲ. ಒಂದು ಕಬ್ಬಣ ಆದ್ರೆ ಯಾವ್ದಾರ ಒಂದು ಮಣ್ಣು ಅಗಿಲಕರ ಬರ್ತದ, ಒಂದು ಪುಟ್ಟಿ ಆದ್ರೆ ಇಟ್ಟು ಮಣ್ಣಾರ ಒಯ್ದು ಆ ಕಡೆ ಹಾಕಕ್ ಬರ್ತದ. ಆದ್ರ ಬಂಗಾರ ಎದಕ್ ಬರ್ತದ? ಅದು ಉಣಕ್ ಬರ್ತದ, ತಿನ್ನಕ್ ಬರ್ತದ, ಅದ್ ಯಾವ್ದಾರ ಕೆಲ್ಸಕ್ ಬರ್ತದ, ಎದಕ್ ಬರ್ತದ ಹೇಳ್ರಿ ಅದು? ಅದಕ್ಕೆ ಅದಕ್ಕೆ ಯಾವ ರೀತಿಯಿಂದ ಬೆಲೆ ಇಲ್ಲ. ಅದು ಇವತ್ತಿನಿಂದ ಅದಕ್ಕೆ ಯಾವ ರೀತಿಯಿಂದ ಒಂದು ಬೆಲೆ ಬೆಲೆ ಕೊಡಕ್ ಸಾಧ್ಯ ಇಲ್ಲ ಅಂತ ಏನಾದ್ರೂ ಗೌರ್ಮೆಂಟ್ ಅದಕ್ಕೊಂದು ಅನೌನ್ಸ್ ಮಾಡ್ಬಿಟ್ರ ಬಂಗಾರ ಇವತ್ತು ಎದಕ್ ಬರ್ತದೆ ಹೇಳ್ರಿ? ಎದಕ್ಕೂ ಬರಲ್ಲ. ಇರುವಂತದ್ ಒಂದೇ ತತ್ವ, ಯಾಕಂದ್ರೆ ಅದು ನಾಶ ಆಗಂಗಿಲ್ಲ. ಎಲ್ಲಿದ್ರು ಅದು ತನ್ನ ಒಂದು ಏನೋ ಪ್ರಕಾಶತೆ ಕಳ್ಕೊಳಂಗಿಲ್ಲ. ಯಾಕಂದ್ರೆ ಅದು ಅಷ್ಟು ಬೇಗ ಸಿಗುವಂತದ್ದಲ್ಲ. ಅದಕ್ಕೂ ಒಂದು ಏನಂತಂದ್ರ ನಮ್ಮೊಳಗಡೆ ಇರುವಂತ ಒಂದು ಚೈತನ್ಯ ಏನ ಪರಬ್ರಹ್ಮ ಸ್ವರೂಪ ಈ ರೀತಿ ಐತೆ. ಅದಕ್ಕಾಗಿ ಅದಕ್ಕೆ ಯಾಕೆ ಅಷ್ಟು ಬೆಲೆ ಅಂತನ್ನುವಂಥದ್ದನ್ನ ಅಲ್ಲಿ ಹೇಳ್ತಾರ ಅವ್ರು. ಬಂಗಾರಕ್ಕೆ ಯಾಕೆ ಅಷ್ಟು ಬೆಲೆ ಅಂದ್ರೆ ಅದು ನಾಶ ಆಗದೆ ಇರುವಂತದ್ದು. ಎಷ್ಟೇ ವರ್ಷ ಭೂಮಿಯಲ್ಲಿ ಇದ್ರು ಕೂಡ ಅದು ನಾಶ ಆಗಂಗಿಲ್ಲ, ತನ್ನ ಒಳಪ್ ಕಳ್ಕೊಳಂಗಿಲ್ಲ ಅದು ಬಂಗಾರ. ಅದ್ರಾಗ ನಿನ್ನೊಳಗೈತಿ ಇಂತ ಬಂಗಾರ. ಮಹಾತ್ಮರು ಇದನ್ನ ಕಂಡು ಹಿಡ್ಕೊಂಡ್ರು. ಅದಕ್ಕೆ ಇದು ಜಗತ್ ಹೆಂಗದಂದ್ರ ಪ್ರಾಕ್ಟಿಕಲ್ ಐತಿ. ಅದು ಹಿಂಗ ಐತಿ ನೋಡು, ನಿನ್ನೊಳಗ ಹೆಂಗದ, ಈ ಬೆಲೆ ಕಟ್ಟಕ್ ಆಗದೆ ಇರುವಂತ ಚಿನ್ನ ನಿನ್ನೊಳಗ ಐತೆ, ಅದ್ರಂಗ ಭೂಮಿ ಒಳಗೆ ಈ ಚಿನ್ನ ಐತಿ ನೋಡು ಅಂತ ಹೇಳ್ತಾರೆ. ಈ ಚಿನ್ನ ಏನ್ ಭೂಮಿ ಒಳಗ್ ತಕೊಂಡು ಇದು ಮೈ ಮೇಲೆ ಆಭರಣ ಹಾಕೋತಿಯಲ್ಲ, ದಡ್ಡ ಮೂರ್ಖ ನೀನು. ಸೃಷ್ಟಿ ಒಳಗ ಅದ್ರಲ್ಲಿ ತಗೊಂಡು ನಿನಗ್ ತೋರ್ಸಕಂತ ಪರಮಾತ್ಮ ಇದು ಜಗತ್ತನ್ನ ಮಾಡ್ಯಾನ. ನಿನ್ನೊಳಗ ಐತೆ ಅಂತ ತೋರ್ಸಕ ಪ್ರಾಕ್ಟಿಕಲ್ ಆಗಿ ಜಗತ್ತನ್ನ ಸೃಷ್ಟಿ ಮಾಡ್ಯಾನ ಅಷ್ಟೇನೆ. ಇದನ್ ತಿಳ್ಕೋಬೇಕು, ಇದನ್ ಬಿಡ್ಬೇಕು. ಕಾಣುವಂತದ್ದು ಏನಾದ್ರು ಅದ್ ಬಿಡ್ಬೇಕು, ನಿನ್ ಒಳಗ್ ತಿಳ್ಕೊಬೇಕಿದೆ. ತಿಳ್ಕೊಳಕ್ ಪ್ರಾಕ್ಟಿಕಲ್ ಆಗಿ ತೋರ್ಸಿದ್ದಾನೆ. ಯಾಕಂದ್ರ ಈ ಮನುಷ್ಯರು ಬಾಳ ಮೂರ್ಖರದಾರ. ಹಂಗಂದ್ರೆ ಹೆಂಗಪ್ಪ, ಹಿಂಗಂದ್ರೆ ಇಷ್ಟೆಲ್ಲ ಇದ್ರು ಕೂಡ ಹಿಂಗೆಲ್ಲ ಗದ್ದಲ್ಕ್ ಹಾಕ್ತಾರಲ್ಲ. ಪ್ರಾಕ್ಟಿಕಲ್ ಆಗಿ ನೋಡಿ, ಈ ಬಂಗಾರ ಭೂಮಿಯೊಳಗೆ ಹೆಂಗ್ ಅಡಿಗೆ ಅದಲ್ಲ, ಅದ್ರಾಗ ನಿನ್ನೊಳಗ ಬಂಗಾರ ತರ ಇರುವಂತದ್ದು ಒಂದು ಅಡಿಗೆ ಅದ ನೋಡೋದು. ಆ ಶಕ್ತಿ ಅಡಿಗೆದಲ್ಲಿ ಆ ಒಳಪ್ ಐತೆ, ಅದನ್ನ ನೋಡ್ಕೊ. ಅದಕ್ಕ ಮಹಾತ್ಮರೇ ಹೇಳ್ತಾರ, ಯಾವುದು ಅಲ್ಲ ನೋಡಪ್ಪ, ನಿನ್ನದೇ ಅನ್ನುವಂಥ ಜ್ಞಾನ ರತ್ನ ಐತಿ ನೋಡಿ, ನಿನ್ನೊಳಗ ಐತಿ. ಅದು ಬೀಳಿಸಿಕೊಳ್ಳದೆ ಧರಿಸಿಕೊಂಡಿದ್ದೆ ಆದರೆ ನಿನ್ನಂತ ಸಿರಿವಂತರ ಯಾರು ಇಲ್ಲ. ಅದಕ್ಕೆ ಮಹಾತ್ಮರು ಎಷ್ಟ್ ಚಂದ ಹೇಳಿದ್ರ, ಇಂಥ ಬಂಗಾರಕ್ಕೆ ಇಷ್ಟಪಟ್ರ, ಆಸೆ ಪಟ್ರ, ಎಲ್ಲವನ್ನು ತೃಣ ಸಮ ಅಂತ ತಿಳ್ಕೊಂಡ್ರು, ಒಳಗಿನ ಬಂಗಾರವನ್ನ ತಿಳ್ಕೊಂಡ್ರು, ಅದನ್ನ ಧರಿಸ್ಕೊಂಡ್ರು. ಎಲ್ಲಿದ್ರ ಆನಂದವಾಗಿ ಅಷ್ಟೊಂದು ಒಳಪಿನಿಂದ ಕೂಡಿದ್ರೆ ಅವ್ರ ಶರೀರನೇ ಬಂಗಾರ ಆಗ್ಬಿಡ್ತು. ನಮ್ದೆಲ್ಲ ಹೆಂಗದ ಅಂತಾರ, 4 ದಿವಸ ಇಟ್ರೆ ನಾವು ಕೊಳತ್ ಹೋಗ್ತದ ನಮ್ ಶರೀರ. ಹೆಂಗದ ಗೊತ್ತದಲ್ಲ, ಮಲಮೂತ್ರದಿಂದ ಕೂಡಿದಂಥದ್ದು. ಅವ್ರದ್ದು ಹೆಂಗಾಗ್ಬಿಡ್ತು ನೋಡ್ರಿ. ಯಾಕಂದ್ರ ಅಚ್ಚಳಿಯದ ಆಭರಣ ಹೌದು, ಬಗೆಗೊಳಿಸುವ ವಿದ್ಯೆ, ಅಂತ ವಿದ್ಯೆಯನ್ನ ಪಡ್ಕೊಂಡ್ರೆ ಅವರು ಮಾಸದೆ ಇರುವಂತ ಬಂಗಾರವನ್ನ ಹಾಕೊಂಡ್ಬಿಟ್ರೆ ಆ ಶರೀರನೇ ಬಂಗಾರ ಆಗ್ಬಿಡ್ತ ಅವ್ರದ್ದು. ಹೊರಗೂ ಹಂಗಾಯ್ತು, ಒಳಗೂ ಹಂಗಾಯ್ತು ಅವ್ರದ್ದು. ಹೆಂಗಿರ್ಬೋದು? ಅದಕ್ಕ ಮಹಾತ್ಮರು ಇಲ್ಲಿ ಹೇಳ್ತಾರ, ಅಂತ ಒಂದು ಬಂಗಾರ ನಿರ್ಧರಿಸುವಂಥದ್ದು ಬಹಳ ಮುಖ್ಯ ಐತಪ್ಪ. ಅದಕ್ಕ ಈ ಶರೀರ ಅನ್ನುವಂಥ ಶರೀರದ ಒಳಗಡೆ ಐತೆ. ಈ ಶರೀರದಿಂದನೇ ಇದನ್ನ ತಿಳ್ಕೊಳ್ಬೇಕಾಗ್ತದ. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಇದು ಬಹಳ ದೊಡ್ಡದು. ಇದೇ ಶರೀರದಿಂದ ತಿಳ್ಕೊಳಕ್ ಸಾಧ್ಯ ಅದ. ಅದಕ್ಕೆ ಇವೆಲ್ಲ ಸಾಧನಗಳು ಕೊಟ್ಟಾರಲ್ಲ. ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಅದಾವಲ್ಲ, ಇಂದ್ರಿಯಗಳು ಅದಾವ. ಇವೆಲ್ಲ ಅನಾತ್ಮ ವರ್ಗ ಅದಾವ, ಆದ್ರೆ ತಿಳ್ಸಕ್ ಬಂದವಪ್ಪ. ಇದಕ್ಕೆ ವಿಲಕ್ಷಣ ಆಗಿರುವಂತದ್ ನೀನ್ ಬೇರೆನೆ ಇದ್ದೀಯ. ಅದಕ್ಕ ಇದನ್ನ ತಿಳ್ಕೊ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾರ ಅವರು. ಮತ್ತೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಇನ್ನ ಒಂದು ವಿಚಾರ ಹೇಳ್ತಾರೆ. ಯಾಕಂತಂದ್ರ ದೇಹ ಮತ್ತೆ ಇಂದಿನ ಒಂದು ಸಂಸ್ಕಾರ ರೂಪ ಕೂಡ ಇರ್ತದ. ಇಂದಿನ ಒಂದು ಸಂಸ್ಕಾರ ಇರ್ತದಲ್ಲ. ಈಗ ಬಹಳಷ್ಟು ಜನ ಹೇಳ್ತಾರ, ಈ ಪಾಪ ಪುಣ್ಯಕ್ಕೆ ಅನುಸಾರವಾಗಿ ಹುಟ್ಟ್ಯದಂತಂದ್ರು ಕೂಡ ಒಂದೇ ಸಮಯದಲ್ಲಿ, ಒಂದೇ ನಿಮಿಷದಲ್ಲಿ ಕೆಲವು ಶ್ರೀಮಂತರ ಮನ್ಯಾಗ ಹುಟ್ಟಿರ್ತಾವ ಮಕ್ಕಳು, ಬಡವ್ರ ಮನ್ಯಾಗೂ ಹುಟ್ಟಿರ್ತಾವ, ಭಿಕ್ಷಗಾರ ಮನ್ಯಾಗೂ ಹುಟ್ಟಿರ್ತಾವ. ಒಂದೇ ಸಮಯದಲ್ಲಿ, ಒಂದೇ ಕ್ಷಣದಲ್ಲಿ, ಒಂದೇ ನಿಮಿಷದಲ್ಲೇ ಹುಟ್ಟಿರ್ತಾವ. ಆದ್ರ ಶ್ರೀಮಂತರ ಮನೆಯಲ್ಲಿ ಅಥವಾ ರಾಜನ ಮನೆಯಲ್ಲಿ ಹುಟ್ಟಿದಂತ ಮಗು ಏನಂದ್ರ ಬೆಳ್ಳಿ ಅಥವಾ ಚಿನ್ನದ ಒಂದು ಚಮಚೆಯಲ್ಲಿ ಅದ್ ಕಾಲ್ ಕುಡಿಸ್ತಾರ. ಭಿಕ್ಷಗಾರ ಮನ್ಯಾಗ ಹುಟ್ಟಿದಂತ ಕೂಸಿನ ಒಂದು ಮರದಲ್ಲಿ ಹಾಕೊಂಡ್ ಭಿಕ್ಷೆ ಬೇಡಕ್ ಹೋಗ್ತಾಳ. ಆದ್ರೆ ಎರಡೂ ಸಂದರ್ಭದಲ್ಲಿ ಒಂದೇ ಕ್ಷಣದಲ್ಲಿ ಹುಟ್ಟಿದಂತ ಎರಡೂ ಮಕ್ಕಳು ಅದೇನ್ ಪಾಪ ಮಾಡಿತ್ತು, ಇದೇನ್ ಪುಣ್ಯ ಮಾಡಿತ್ತು.
ಅದಕ್ಕೆ ಹಿಂದಿನ ಸಂಸ್ಕಾರ, ಆ ಸಂಸ್ಕಾರದಿಂದನೇ ಆ ಮಗು ಅಲ್ಲಿ ಹುಟ್ಟಿತ್ತು, ಈ ಮಗು ಇಲ್ಲಿ ಹುಟ್ಟಿತ್ತು, ಅದು ಕಂಟಿನ್ಯೂ ಇರ್ತದ ಸಂಸ್ಕಾರ ಅನ್ನುವಂಥದ್ದು. ಆಮೇಲೆ ಹಾಲು ಕುಡಿಯುವಂಥದ್ದು ಕೂಡ ಯಾರು ಕಲಿಸಿರಂಗಿಲ್ಲ ಮಕ್ಳಿಗೆ ನೋಡ್ರಿ, ಎಲ್ಲದಕ್ಕೂ ಕಲಿಸ್ತೀವಿ ಹಿಂಗ ಹಂಗ ಅಂತೇಳಿ. ನಾವ್ ಇದ್ರ ಮೇಲೆ ಹೆಂಗ್ ಜೀವನ ಮಾಡ್ಬೇಕನ್ನುವಂಥದ್ದು ನಾವು ಪಕ್ಕ ತಿಳ್ಕೊಬೇಕು. ಯಾಕಂದ್ರೆ ನಾವೇನು ಈ ಒಂದು ಪ್ರಾರಬ್ಧ ಕರ್ಮ ಅಂತ ಈ ಜಗತ್ತಿನೊಳಗೆ ನಾವೇನ್ ಸಂಸಾರ ಮಾಡ್ಕೊಂಡು ಜೀವನ ಮಾಡಾಕತ್ತೀವಿ, ಅದು ಹಿಂದಿನ ಒಂದು ರೆಕಾರ್ಡ್, ರೀಲ್ ಇದ್ದಂಗೆ ಇವೆಲ್ಲ. ಏನಾಗ್ಬೇಕಾಯ್ತು, ಬಾಳದು ಬಪ್ಪದು ತಪ್ಪದು. ಮಕ್ಳಿಗೆ ಯಾರು ನಾವು ಹಿಂಗ ಬೇರೆ ಬೇರೆ ಎಲ್ಲ ಹಂಗ್ ಕಲ್ಸ್ಬೇಕಾಗಿದ್ರೆ ಹೇಳ್ತೀವಿ, ಖರೆ ಇಲ್ಲ ಅಂತಿಲ್ಲ. ಆದ್ರ ಹಾಲು ಕುಡ್ಸೋದ್ ಯಾರಾದ್ರೂ ಕಲಿಸ್ತೀವಿನ? ಹಿಂದಿನ ಎಲ್ಲ ಹುಟ್ಟಿದಾಗ ಎಲ್ಲ ಯಾವ್ಯಾವ ಜನ್ಮಗಳನ್ನ ತಗೊಂಡು ಬಂದ ಅವೆಲ್ಲ ಕುಡಿದ ಒಂದು ಸಂಸ್ಕಾರ ಆ ಮಗು ಅಲ್ಲಿ ಕುಡಿಯುವಂಥದ್ದು, ಅದು ಸಂಸ್ಕಾರದ ಒಂದು ರೀತಿಯಲ್ಲಿ ಇರುವಂಥದ್ದು. ಹಂಗಾಗಿ ಮೊದಲೂನು ನೀನೇ ಇದ್ದಿ, ಈಗೂನು ನೀನೇ ಇರ್ತಿದ್ದಿ, ಮತ್ತೆ ಮುಂದೂನು ಇರ್ತಿದೆ ಅನ್ನುವಂಥ ವಿಚಾರಕ್ಕೆ ಸದ್ರೂಪದ ವಿಚಾರ ಹೇಳ್ತಾರ ಅವ್ರು. ಅದಕ್ಕೆ ಈ ರೀತಿಯಾಗಿ ಯಾವ ರೀತಿ ಆದ್ರೂ ಕೂಡ ಈ ಮುಂದಾದ್ರೂ ಕೂಡ ನಾವು ಕೆಲವು ವಿಷಯಗಳ ಸೂಕ್ಷ್ಮವಾಗಿ ಹೇಳ್ತಾರೆ. ಯಾವಾಗ್ಲೂ ಇರುವಂಥವನು ನೀನೇ, ಹೋಗುವಂಥವ್ನು ನೀನೆ, ಬರುವಂಥವ್ನು ನೀನೆ ಅಂತ ಅನ್ನುವಂಥ ವಿಚಾರದಲ್ಲಿ ಕೂಡ ಕೆಲವು ವಿಷಯಗಳು. ಯಾಕಂದ್ರೆ ಶರೀರ ನಾಶ ಆದ್ರೂ ಕೂಡ ನೀನ್ ಯಾವಾಗ್ಲೂ ಇರುವಂಥವ್ನಪ್ಪ ಅಂತ ಹೇಳಿ ಈಗ ಏನ್ ಹೇಳ್ತಾರೆ, ಎರಡನೇ ನುಡಿ ನೋಡೋಣ. ನೆನಸಿನೊಳಗೆ ನಿದ್ರೆ ಕನಸುಗಳಿಲ್ಲವೋ, ಆ ಕನಸಿನೊಳಿಲ್ಲವೋ ನೆನಸು ನಿದ್ರೆ. ತನಿ ನಿದ್ರೆಯವಳು ಮತ್ತೆ ಕನಸು ನೆನಸುಗಳಿಲ್ಲ, ಅನಿತನು ಅನುಭವಿಪ ನೀನಹುದರಿಂದ ಅನ್ನುವಂತ ವಿಚಾರವನ್ನ ಹೇಳ್ತಾರ ಅವರು. ಯಾಕಂತಂದ್ರ ಈ ನೆನಸಿನೊಳಗೆ ನಿದ್ರೆ ಕನಸುಗಳಿಲ್ಲವ, ಒಬ್ಬನೇ ಇದ್ದಾನ ಅನ್ನೋದಕ್ಕೆ ಕೆಲವೊಂದು ವಿಚಾರಗಳನ್ನ ಹೇಳತ್ತಾರ. ನೆನಸಿನೊಳಗೆ ಅಂದ್ರೆ ಜಾಗೃತದಲ್ಲಿರುವಂಥದ್ದು. ಜಾಗ್ರ ನಾವ್ ಎಚ್ಚರಾಗಿವಿ, ಆಮೇಲೆ ನನ್ ಕನಸು ಬಿದ್ದದ, ನಾನು ನಿದ್ರೆ ಮಾಡಕತ್ತೀನಿ ಅಂತ ನಾವು ಯಾವತ್ತಾದ್ರೂ ಹೇಳಿದಿವೇನ? ಇಲ್ಲ. ಯಾಕಂತಂದ್ರ ಇಂದ್ರಿಯಗಳು ಮತ್ತೆ ವಿಷಯಗಳ ಎರಡು ಮಿಶ್ರಣ ಇರ್ತಾವ. ಎಲ್ಲಿ? ಜಾಗ್ರದಲ್ಲಿ 25 ತತ್ವಗಳು ಆಕ್ಟಿವ್ ಆಗಿರ್ತಾವ. ಆಮೇಲೆ ಇವು ಇಂದ್ರಿಯಗಳು ಇರ್ತಾವಲ್ಲ, ಇವು ಇಂದ್ರಿಯಗಳು ಮತ್ತ ಅದ್ರ ಜೊತೆ ವಿಷಯಗಳು. ಈಗ ಏನಂದ್ರ ಸ್ತೋತ್ರ, ತೊಕ್ಕು, ಜಿವ್ವ, ಗ್ರಹಣ, ನೇತ್ರ, ಈ ಕಿವಿ ಕೇಳುವಂಥದ್ದು, ವಾಸನೆ ನೋಡುವಂಥದ್ದು, ಮೂಗು, ಆಮೇಲೆ ನೇತ್ರ ಕಣ್ಣು ನೋಡುವಂಥದ್ದು, ಇವೆಲ್ಲ ಇದಾವಲ್ಲ, ಇವಕ್ ವಿಷಯಗಳು. ಕಿವಿಗೇನು? ಶಬ್ದ ವಿಷಯ ಅದ. ನೇತ್ರಕ್ಕ ರೂಪ ವಿಷಯ ಅದ. ಆಮೇಲೆ ಚರ್ಮಕ್ಕ ಸ್ಪರ್ಶ ಮಾಡುವಂಥದ್ದು ವಿಷಯ ಅದ. ಆಮೇಲೆ ಮೂಗಿಗೆ ಗ್ರಾಣ, ವಾಸನೆ ನೋಡುವಂಥದ್ದು, ನಾಲಿಗೆಗೆ ರುಚಿ ನೋಡುವಂಥದ್ದು, ಈ ವಿಷಯಗಳು. ಇವು ಸಾಧನಗಳಾದ್ರೆ ಈ ವಿಷಯಗಳನ್ನ ಹಿಡ್ಕೊಂಡು ಅಲ್ಲಿ ಇದ್ ಮಾಡೋದು, ವ್ಯವಹಾರ ಮಾಡುವಂಥದ್ದು. ಇದಕ್ಕೆ ನಾವೇನ್ ಹೇಳ್ತೀವಿ? ಜಾಗ್ರ ಅಂತ ಹೇಳ್ತೀವಿ. ಯಾಕಂತಂದ್ರ ಇದ್ರಲ್ಲಿ ಏನಾದ್ರ ಜಾಗ್ರದಲ್ಲಿ ಇದೀವ್ರಿ, ನಮ್ಗ ನಿದ್ದಿ ಜೋರ್ ಹತ್ತಿ ಬಿಡ್ತೀರಿ ಅಂತ ಹಂಗೆ ಮಾತಾಡ್ಕೊಂಡ್ ನಿದ್ದಿ ಮಾಡಾಕತ್ತೀವಿ ಅಂತೀವೇನ? ಇಲ್ಲಲ್ಲ. ಸ್ವಪ್ನ ಕನಸು ಬಿದ್ದದ್ರಿ ಅಂತೀವೇನ? ಇಲ್ಲ. ಯಾಕಂದ್ರ ಇವೆಲ್ಲ ಲಯ ಆಗ್ಬೇಕು. ಜಾಗ್ರದಲ್ಲಿ ಏನೇನ್ ಅದಾವ ಎಲ್ಲ ಹೋಗ್ಬೇಕು. ಯಾಕಂತಂದ್ರ ಈ ಜಾಗ್ರದಲ್ಲಿ ನಾವ್ ಮಾಡುವಂತ ವ್ಯವಹಾರ ಏನದಾವ ಎಲ್ಲ ಓದು ಅಂದ್ರೆ ಅಲ್ಲಿ ಸ್ವಪ್ನದ ಅವಸ್ಥೆ ಬರ್ತದ. ಅಲ್ಲಿ ಏನಾಗ್ತದಂತಾರ, ಬರೀ ಮನಸ್ಸಿನಲ್ಲಿರುವಂತ ವಾಸನೆಗಳ ವ್ಯವಹಾರ ಮಾತ್ರ ಅಲ್ಲಿ ಇರುವಂತದ್ದು. ಸೂಕ್ಷ್ಮ ಶರೀರ ಇರ್ತದ, ಸ್ವಪ್ನ ಅವಸ್ಥೆ ಅಂತ ಅನ್ಸ್ಕೊಳತ್ತದಲ್ಲಿ. ಯಾಕಂದ್ರೆ ಅದು ನಿನ್ನ ಮನಸ್ಸಿನಲ್ಲಿರುವಂತ ವಾಸನೆ ಏನಿರ್ತದ ಅಲ್ಲಿ ಅದು ಅಲ್ಲಿ ಒಂದು ಲೋಕ ಸೃಷ್ಟಿ ಆಗುವಂಥದ್ದು. ಅಲ್ಲಿ ವಿಷಯಗಳ ವಾಸನೆ ಇಟ್ಕೊಂಡು, ಮನಸ್ಸಿನ ಒಂದು ವಾಸನೆಯ ವಿಷಯಗಳನ್ನ ಹಿಡ್ಕೊಂಡು ಅಲ್ಲಿ ಸ್ವಪ್ನಾವಸ್ಥೆ ಅಂತ ಅನುಭವಿಸ್ತೀವಿ. ಮತ್ತೆ ಇದರಲ್ಲಿ ಜಾಗೃತ ಅವಸ್ಥೆ ಐತೇನು? ಜಾಗೃತದಲ್ಲಿ ವಿಷಯಗಳು ಏನ್ ಇಲ್ವೇ ಇಲ್ಲ. ನಾವು ಸೂಕ್ಷ್ಮ ವಿಚಾರ ಮಾಡಿದ್ರೆ ಬಹಳ ಆಶ್ಚರ್ಯ ಅನ್ನಿಸ್ತದ. ಯಾಕಂದ್ರ ಜಾಗೃತ ಒಂದು ನಿನ್ ಮನಸ್ಸಿನಲ್ಲಿ ಇಟ್ಕೋ. ಏನೋ ಒಂದು ಚಿಂತೆ ಐತ್ರಿ ಅಂತ ಅನ್ಕೊಳ್ರಿ, ಅಥವಾ ಯಾವ್ದೋ ಒಂದು ನೋವು ಅನ್ಕೊಳ್ರಿ. ನಾವ್ ನಿದ್ರೆ ಹೋಗ್ಬೇಕಾದಾಗ, ಏನೋ ಒಂದು ಸ್ವಪ್ನ ಪ್ರಪಂಚಕ್ಕೆ ನಾವ್ ಹೋಗ್ಬೇಕಾದ್ರೂ ಕೂಡ ಒಂದು ಚಿಂತೆ ಐತೆ ಅನ್ನುವಂಥದ್ದಲ್ಲ, ಹೆಂಡತಿ ಅದಾಳ ಅನ್ನುವಂಥದ್ದಲ್ಲ, ಗಂಡ ಅದಾನ ಅನ್ನುವಂಥದ್ದಲ್ಲ, ಬೇರೆ ಯಾವ ವಿಚಾರಗಳು ಅಲ್ಲಿ ಇರಂಗಿಲ್ಲ, ಇರಬಾರ್ದು. ಇದ್ರೆ ಅದೇ ಸ್ವಪ್ನ ಆಗಂಗಿಲ್ಲ ಅಥವಾ ನಿದ್ರೆ ಆಗಂಗಿಲ್ಲ. ಅವೆಲ್ಲ ಯಾವಾಗ ನಮ್ಮ ಮನಸ್ಸಿನಿಂದ ಸಂಪೂರ್ಣ ಹೋಗ್ತಾವ, ಲಯ ಆಗ್ತಾವ, ಮತ್ತೆ ಆ ವಾಸನೆ, ಬರೀ ವಾಸನೆ ಇಟ್ಕೊಂಡು ಸ್ವಪ್ನಾವಸ್ಥೆಗೆ ಬಂದು ಅಲ್ಲಿ ಅನುಭವಿಸ್ತೇವೆ. ಅಲ್ಲಿ ಮತ್ತೆ ಜಾಗ್ರದ ಅವಸ್ಥೆಗಳು ಇರಂಗಿಲ್ಲ.
ಆ ಸ್ವಪ್ನದಲ್ಲಿ ಕೂಡ ಎಲ್ಲ ಅನುಭವಿಸಿ ಸ್ವಪ್ನದ ಅವಸ್ಥೆ ಪೂರ್ತಿ ಹೋಗ್ಬೇಕು. ಹೋದಾಗ ಮೆಲ್ಲಕ ಎಲ್ಲಿ ಹೋಗ್ತಾನ, ಸುಸುಪ್ತಿ ಅವಸ್ಥೆಗೆ ಹೋಗ್ತಾನ. ಇವೆಲ್ಲ ಹೋಗಿ ನಷ್ಟ ಆಗ್ಯಾವೇನ? ನಷ್ಟ ಆಗಿಲ್ಲ, ಇವೆಲ್ಲ ಅದಾವ. ಆದ್ರೆ ಎಲ್ಲಿ ಅಡಗ್ತಾವ ಸುಸುಪ್ತಿ ಒಳಗ ಅಂತಂದಾಗ ಅಲ್ಲಿ ಅಲ್ಲಿ ಅಜ್ಞಾನದಲ್ಲಿ, ಅವಿದ್ಯೆಯಲ್ಲಿ ಅಡಿಗ್ ಬಿಡ್ತಾವಲ್ಲ. ಅಲ್ಲಿ ಜಾಗ್ರದ ಒಂದು ವ್ಯವಹಾರನೂ ಇಲ್ಲ, ಸ್ವಪ್ನದ ವ್ಯವಹಾರನೂ ಅಲ್ಲಿಲ್ಲ. ಒಂದ್ ವೇಳೆ ಏನೋ ಒಂದು ಚೂರಿತೋ ನಿದ್ರೆ ಅನ್ಸ್ಕೊಳಂಗಿಲ್ಲ ಅದ. ಅಲ್ಲಿ ಪೂರ್ತಿ ಹೋಗ್ಬೇಕು, ಏನೊಂದಿಲ್ಲ ನೋಡ್ರಿ, ಯಾವ್ದು ಮನಸ್ಸಿನಲ್ಲಿ ಇಟ್ಕೊಳಂಗೇ ಇಲ್ಲ. ಆವಾಗ ಅದಕ್ಕೇನಾಗ್ತದ ಅಂತಂದ್ರ ನಿದ್ರೆ ಅಂತ ಅನ್ಸ್ಕೊಳ್ತದ. ಅದಕ್ಕ ನೆನಸಿನೊಳಗೆ ನಿದ್ರೆ ಕನಸುಗಳಿಲ್ಲ, ಮತ್ತೆ ಆ ಕನಸಿನೊಳಿಲ್ಲವ ನೆನಸು ನಿದ್ರೆ. ಕನಸಿನೊಳಗ ಅಲ್ಲಿ ನೆನಸು ಇಲ್ಲ, ಜಾಗ್ರನೂ ಇಲ್ಲ, ಮತ್ತೆ ನಿದ್ರೆನೂ ಇಲ್ಲ. ತನ್ನಿದ್ರೇಳು ಮತ್ತೆ ಕನಸು ನೆನಸು ಗಾಢವ ನಿದ್ರೆಯಲ್ಲಿ ಕನಸು ಅಂದ್ರೂ ಕೂಡ ಅದು ನಿದ್ರೆ ಅನ್ಸ್ಕೊಳಲ್ಲ. ಮತ್ತೆ ಜಾಗ್ರ ಐತಿ ಅಂದ್ರೆ ಅದು ನಿದ್ದೆ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಸ್ವಲ್ಪ ಚಿಂತೆ ಆದ್ರೆ ಬಾಳ್ ನಿದ್ದೆ ಹತ್ತಿದ್ರಿ ಅಂತೀವಿ ನಾವು. ಚಿಂತೆನೆ ಐತ್ರಿ ನಿದ್ದಿನೇ ಆಗವಲ್ದು, ನಿದ್ದೆ ಬರೋವಲ್ದು ಅಂತೀವಿ. ಅವಾಗ ಅದು ಚಿಂತೆನೂ ಎಲ್ಲ ಹೋಗ್ಬೇಕು. ಯಾವ್ದೋ ಒಂದು ನೋವು, ಶರೀರಕ್ಕೆ ನೋವಿದ್ದದ್ದನ್ನು ಹೋಗ್ಬೇಕು. ಎಲ್ಲ ಹೋದಾಗ ಮಾತ್ರ ಅವಾಗ ನಿದ್ರೆ ಅಂತ ಅನ್ಸ್ಕೊಳತ್ತದ. ಅದಕ್ಕ ಇವು ಯಾವ ಕನಸು ನೆನಸುಗಳಿಲ್ಲ. ಅನಿತೆಲ್ಲ ಅನುಭವಿಪ ಅನಿತ, ಯಾಕಂದ್ರ ಅನಿತನ ಅನುಭವಿಪ, ಎಲ್ಲವನ್ನ ಅನುಭವಿಪ ನೀನಹುದರಿಂದ. ನೀನೇ ನೋಡ್, ಜಾಗ್ರದಲ್ಲಿನೂ ನೀನೇ ಅನುಭವಿಸ್ತಿದಿ, ಸುಖ ದುಃಖಗಳನ್ನ ಅನುಭವಿಸ್ತಿದಿ, ಸ್ವಪ್ನದಲ್ಲಿ ಕೂಡ ಸುಖ ದುಃಖಗಳನ್ನ ಅನುಭವಿಸ್ತಿದಿ. ಆದ್ರ ನಿದ್ರೆಯಲ್ಲಿ ಅವೆಲ್ಲ ಯಾವು ಇರಂಗಿಲ್ಲ, ಯಾಕಂದ್ರೆ ಇಂದ್ರಿಯಗಳು ಇಲ್ಲ ಅಲ್ಲಿ, ಯಾವ ಇಂದ್ರಿಯಗಳು ಇರಂಗಿಲ್ಲ ಅಲ್ಲಿ. ಬರೀ ಅವಿದ್ಯೆ ಅನ್ನುವಂಥದ್ದು ಕಾರಣ ಶರೀರ ಮಾತ್ರ ಅಲ್ಲಿರುವಂಥದ್ದು. ಹಂಗಾಗಿ ಅಲ್ಲಿ ಏನಾಗ್ತದೆ, ನಿದ್ರೆ ಅಂತ ಹೇಳಿಸ್ಕೊಳ್ತ. ಆದ್ರ ಮೂರಲ್ಲಿ ನೀನೇ ಇದೆ, ಜಾಗ್ರದಲ್ಲೂ ನೀನೇ ಇದೆ, ಸ್ವಪ್ನದಲ್ಲೂ ನೀನೇ ಇದೆ, ಸುಸುಪ್ತಿಯಲ್ಲಿ ನೀನೇ ಇದೆ. ಜಾಗೃತ ಅವಸ್ಥೆಯನ್ನ ನೀನೇ ಅರ್ಥಕೊಳ್ತಿದಿ, ಸ್ವಪ್ನದ ಅವಸ್ಥೆ ನೀನೇ ಅರ್ಥಕೊಳ್ತಿದಿ, ಸುಸುಪ್ತಿ ಅವಸ್ಥೆ ನೀನೇ ಅರ್ಥಕೊಂಡು ಬೆಳಗ್ಗೆ ಎದ್ದ ತಕ್ಷಣನೇ ಏನು ಬಹಳ ಸುಖವಾಗಿ ಮಲಗಿದ್ದೇರಿ ಹೇಳ್ತೀವಿಲ್ಲ ನಾವು. ಸುಖವಾಗಿ ಮಲಗಿದ್ದೀವ್ರಿ, ಬಹಳ ಚಂದ ನಿದ್ದೆ ಎತ್ತಿತ್ ಬಿಡ್ರಿ ಅಂತೀವಿ. ಆಮೇಲೆ ಇನ್ನು ಒಂದು, ನಾನು ಏನನ್ನ ತಿಳಿಲಿಲ್ಲ. ಎರಡನೇ ನೀನೇ ಅರ್ತಿದಿ. ಅಲ್ಲಿನೂ ನಮಗ ಅನಿಸ್ತು ನಾವೇನೋ ತಿಳ್ಕೊಂಡಿಲ್ಲ ಅಂತ ಅನ್ಕೊಳ್ತೀವಿ ಖರೆ, ಆದ್ರೆ ಕನಸಿನಲ್ಲಿ ಎಲ್ಲಾ ಸಾಮಾನ್ಯಗಳನ್ನ ನಾವ್ ಯಾರಾದ್ರೂ ಫೋನ್ ಮಾಡಿದಾಗ ಅಂತ ಹೇಳ್ತೀವಿ, ಇಲ್ರಿ ಇಷ್ಟೊತ್ತನ ಬೆಳಕಿತ್ರಿ ಕತ್ತ ಎಲ್ಲ ಸಾಮಾನುಗಳು ಕಾಣ್ತಿರ್ತಾವ, ಕರೆಂಟ್ ಹೋದ ತಕ್ಷಣ ಏನು ಕಾಣಂಗಿಲ್ಲಲ್ಲ. ಅವಾಗ ಹೇಳ್ತೀವಿ, ಇಲ್ಲ ಇಷ್ಟೊತ್ತನ ಕರೆಂಟ್ ಇತ್ತು, ಕರೆಂಟೇ ಹೋಗ್ಯದ್ರಿ, ಯಾವ ಸಾಮಾನು ಕಾಣ್ತಾ ಇಲ್ಲ ಅಂತ ನಾವ್ ಹೇಳ್ತೀವಿ. ಆದ್ರ ಸಾಮಾನುಗಳು ಕಾಣ್ತಾ ಇಲ್ಲ, ಬಟ್ ಕತ್ತಲನ್ನ ಅರಿಯುವಂತವ್ ನೀನೇ ತಾನೆ. ಕತ್ತಲದಲ್ಲಿ ಏನು ಕಾಣಿಸವಲ್ದು, ಆದ್ರೆ ಕತ್ತಲೆಯನ್ನು ಅರಿಯುವಂಥವನು ನೀನೆ ಅಂದಾಗ ನಾವು ನಿದ್ರೆ ಒಳಗ ಸ್ವಲ್ಪ ಸೂಕ್ಷ್ಮಗಿ, ಈಗ ಎಲ್ಲಾನು ಹಂಗೇನೆ ಜಾಗ್ರದಲ್ಲಿ ಇರುವಂಥವ್ ನೀನೆ, ಅದಕ್ಕೂ ಒಂದು ಸೂಕ್ಷ್ಮ ಮತಿನೇ ಬೇಕು. ಅಲ್ಲಿ 25 ತತ್ವಗಳ ಮಧ್ಯೆ ಇವೆಲ್ಲ ಸುಖ ದುಃಖ ಪ್ರಾರಬ್ಧ ರೂಪವಾಗಿ ಎಲ್ಲ ಅನುಭವಿಸ್ತಾ ಇರ್ತೀವಿ ಅಂತಂದ್ರು ಕೂಡ ಅದನ್ನ ಸೂಕ್ಷ್ಮಗಿ ಇದರಿಟ್ಟು ಅರಿಯುವಂಥವ್ ನಿನ್ನ ಸ್ವರೂಪನೇ ಇರ್ತದ. ಮತ್ತೆ ಸ್ವಪ್ನದಲ್ಲಿ ಹೋದಾಗ ಕೂಡ ಅಲ್ಲಿ ನಿನಗ್ ಸಾಯಿ ಹೊಡೆದ್ರು ಕೂಡ ನಾ ಸಾಯುವಂಥವ್ ನೀನು ಎದುರಿಟ್ಕೊಂಡು ನೋಡವ್ ನೀನ್ ಬ್ಯಾರೆನೇ ಇರ್ತೀವಿ. ಅಲ್ಲಿ ಸತ್ತದನ್ನ ನೀನೇ ತಿಳ್ಕೊತಿದೆ ಅಂದಾಗ ನಾವ್ ಇಲ್ಲೇ ತಿಳ್ಕೊಂಡ್ಬಿಡ್ಬೇಕು. ನಮ್ಗೆ ಶಾಸ್ತ್ರ ಎಲ್ಲಿ ಅಡಿಗಿಲ್ಲ, ನಮ್ಮ ಇವ್ 3 ಮನೆಗಳದಾಗ ಅಡಿಗೆ ಅದು ಶಾಸ್ತ್ರ. ಬೇರೆ ಎಲ್ಲೆಲ್ಲ ಹುಡ್ಕಕ್ ಹೋಗೋದೇ ಬೇಕಾಗಿಲ್ಲ. ಯಾವ ಉಪನಿಷತ್ತುಗಳು ಯಾರು ಏನ್ ಮಾಡಿದ್ರು ಇದೇ ಅಡಿಗೆನೆ ಮಾಡುವಂತ ವೆರೈಟೀಸ್ ಬೇರೆ ಬೇರೆ ಇರ್ಬಹುದು, ಸಾಮಾನುಗಳು ಇವೆ. ಎಂತ ಬೇಕಾದಷ್ಟು ತಗೊಳ್ರಿ ನೀವು, ಒಂದು ಸಂಸ್ಕೃತದಲ್ಲಾರ ತಗೊಳ್ರಿ, ಬೇರೆ ಬೇರೆ ಒಂದು ಇದ್ರಲ್ಲಿ ತಗೊಳ್ರಿ ನೀವು, ಬ್ರಹ್ಮಸೂತ್ರ ತಗೊಳ್ರಿ, ವೇದ ಉಪನಿಷತ್ತುಗಳನ್ನ ತಗೊಳ್ರಿ, ಯಾವುದೇ ತಗೊಳ್ರಿ, ಇದೇ ಅಡಿಗೆನೆ. ಮಾಡುವಂತ ಶಬ್ದಗಳು ಅಲ್ಲಿ ಮಾಡುವಂತ ವೆರೈಟೀಸ್ ಸ್ವಲ್ಪ ಬೇರೆ ಇರ್ತಾವ ವಿನಃ ಅಡಿಗೆ ಸಾಮಾನು ಮಾತ್ರ ಇವೆ. ಅದಕ್ಕೆ ನಾವೆಲ್ಲ ಇಷ್ಟು ವರ್ಷದಾಗ ಏನೇನು ಊಟ ಮಾಡ್ಕೊಂತ ಬಂದಿವಿ ಇವೇ ಇರ್ತದೆ. ಜೋಳ, ಗೋಧಿ, ಅಕ್ಕಿ ಇವನ್ನೇ ಊಟ ಮಾಡಿದ್ದು ಅಲ್ಲ. ಇಲ್ಲಿ ಕೂಡ ಹಂಗೇನೆ. ಯಾಕಂತಂದ್ರ ಇವ್ 3 ಮನೆಗಳಲ್ಲೇ ಹುಡ್ಕೋದು ಎಲ್ಲರೂ. ಜಾಗ್ರ, ಸ್ವಪ್ನ, ಸುಸುಪ್ತಿ ನಮ್ಮ ಶರೀರ. ಇದೆಷ್ಟು ಅದ್ಭುತವಾಗಿ ಹೇಳ್ತಾರ ನೋಡ್ರಿ. ಇದು ಬಿಟ್ರೆ ಬೇರೆ ಏನು ಸಿಗಕ್ ಸಾಧ್ಯನೇ ಇಲ್ಲ. ಇನ್ನೊಬ್ರು ಹೆಚ್ಚಿನ ಒಂದು ಶಬ್ದ ಹಾಕಕ್ಕೂ ಸಾಧ್ಯ ಇಲ್ಲ, ತೆಗಿಯಕ್ಕೂ ಸಾಧ್ಯ ಇಲ್ಲ. ಇದು ಹೆಂಗದಂತಂದ್ರ ಯುಗಗಳಲ್ಲಿ ತ್ರೈತಾಯುಗ, ಕೃತಯುಗ, ದ್ವಾಪರ ಯುಗ ಏನ್ ಬಂದಿದಾವ ಇಲ್ಲಿ, ವೇದಗಳಲ್ಲಿ ಬಂದಿದಾವಲ್ಲ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ,
ಇವೆಲ್ಲ ಏನ್ ಅದಾವ ಇವು ಹಿಂಗೆ ಇರುವಂತವು. ಯಾವಾಗ್ಲೂ ಈ ಶಬ್ದಗಳು ಹೆಂಗ್ ಅದಾವಂದ್ರ, ಶ್ರುತಿ ಪ್ರಮಾಣಗಳು ಹೆಂಗ್ ಅದಾವಂದ್ರ ತಳ 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 ಹೊಳಿತಾವ. ಎಷ್ಟೇ ಜನ್ಮದಲ್ಲಿ ಹಂಗ್ ಬಂದ್ರು ಕೂಡ ಇವೇ ಇರಾವೆ. ಒಂದ್ ವೇಳೆ ನಾವ್ ಇದಕ್ಕ ನೆಗ್ಲೆಕ್ಟ್ ಮಾಡ್ಕೊಂಡು ಯಾವಾಗ್ಲೂ ಗುರುಗಳು ಹಂಗ ಹೇಳ್ತ ಬಿಡ, ಅವಕ ಏನ ಕೆಲಸ ಇಲ್ಲ, ಹಂಗ ಹೇಳ್ಕೊತ ಕುಂದಿರ್ತಾವ, ನಮ್ಗೆ ಎಲ್ಲಿ ಅಂತ ನೀವು ಕೂತ್ಕೊಂಡ್ರು ಕೂಡ ಮತ್ತೆ ನೀವು ಏಸು ಜನ್ಮಗಳು ತಿರುಗಾಡಿ ಹೋದ್ರು ಕೂಡ ಇದೇ ಒಂದು ಉಪನಿಷತ್ತು ಏನ್ ಶ್ರುತಿಗಳ ಪ್ರಮಾಣಗಳನ್ನ ಇಟ್ಕೊಂಡ ಕುಂತು ಕೇಳ್ಬೇಕಾಗ್ತದೆ. ಇದೇ ಅಡಿಗೆನೇ ಇರ್ತದೆ. ಏಸು ವರ್ಷದಿಂದ ಬಂದ್ರು ಕೂಡ ಇದೇ ಅಡಿಗೆನೇ ತಿನ್ಬೇಕು, ಇದರಿಂದಾನೇ ಆನಂದ ಪಡಿಬೇಕು. ಮತ್ತೆ ಬೇರೆ ಅಡಿಗೆ ಸಾಧ್ಯನೇ ಇಲ್ಲ, ಇದೇ ಉಣ್ಬೇಕು ಮತ್ತೆ. ಅದಕ್ಕ ಇಲ್ಲಿ ಏನ್ ಹೇಳ್ತಾರ ಅಂದ್ರ, ಈ ಜಾಗ್ರ, ಈ ಸ್ವಪ್ನ ಮತ್ತೆ ಸುಸುಪ್ತಿ, ಈ ಮೂರುಗಳನ್ನ ನೀನೇ ತಿಳಿಯುವಂಥವನು. ಈಗ ಸ್ವಪ್ನದಲ್ಲಿ ಕೂಡ ನಮ್ಗ ಅನುಭವ ಬರ್ತವ. ಸ್ವಲ್ಪ ಸ್ವಲ್ಪ ನಮ್ಗ ರೀಕಾಲ್ ಮಾಡ್ಕೊಂಡ್ರ, ಮೈಂಡ್ ನಲ್ಲಿ ತಿಳ್ಕೊಂಡ್ರ ಹೌದಲ್ಲ ಹೌದಲ್ಲ. ಯಾಕಂದ್ರ ಇದನ್ನ ಕೇಳಿದ ನಂತರ ಮನನ ಮಾಡ್ಕೊಳಕ್ ಟೈಮ್ ತಗೊಳ್ಬೇಕು. ತಗೊಂಡಾಗ ಗುರುಗಳು ಹಿಂಗ್ ಹೇಳಿದ್ರಲ್ಲ, ಇಂದಿನ ವಿಷಯದಾಗ ಹಿಂಗಿತ್ತಲ್ಲ, ಹಿಂಗಿರ್ಬೋದಲ್ಲ ಅಂತಂದಾಗ ಜಾಗ್ರದಲ್ಲಿ ಇದ್ರಿಟ್ಟು ನೋಡುವಂಥ ನಾನು ಬೇರೆನೇ ಇದೀನಿ ಅಂತ ತಿಳಿಯುವಂಥದ್ದು ವಿಷಯ ಅಲ್ಲಿ ಗೊತ್ತಾಯ್ತು. ಮತ್ತೆ ಸ್ವಪ್ನದಲ್ಲಿ ಹೋದಾಗ ಹೌದು, ಯಾಕ ರಮಣ ಮಹರ್ಷಿ ಹಂಗ ಆಯ್ತು. ಯಾಕಂದ್ರೆ ತಂದೆ ತೀರ್ಕೊಂಡ್ ಬಿಟ್ರು ಬೇಗ. ತೀರ್ಕೊಂಡಾಗ ಅವರಿಗೆ ಎಲ್ಲರೂ ಬಂಧು ಬಳಗದವ್ರು ಬಂದಿದ್ರು. ಅವರು ಉದ್ದಕ್ಕೆ ಎಲ್ಲರ ಜೊತೆ ಮಲಗಿದ್ರು. ಇನ್ನು ಸ್ವಲ್ಪ ಚಿಕ್ಕ ವಯಸ್ಸು ಅವರಿಗೂ ಕೂಡ. ಮಲಗಿದಾಗ ಅವ್ರ ಕನಸು ಬಿತ್ತ, ಅವರಿಗೂ ಕನಸು ಬಿದ್ದಾಗ ಅವರು ಸತ್ತೋಗಿದಾರ. ರಮಣ ಮಹರ್ಷಿ ರಾತ್ರಿ ಕನಸಿನಲ್ಲಿ ಸತ್ತೋಗಿದಾರ. ಎಲ್ರು ಅಳ್ತಾ ಇದ್ದಾರ, ಇವ್ರು ನೋಡ್ತಾ ಇದ್ದಾರ. ಕನಸಿನಲ್ಲೇ ಗೊತ್ತಾಗ್ತಾ ಇದೆ ಈ ಸತ್ತಿದಾನ ಅಂತ. ಎಲ್ಲ ಬಂಧು ಬಳಗ ಹೊಡ್ಕೊಂಡ್ ಬಡ್ಕೊಂಡ್ ಅಳೋದು ಕರೆಯೋದು ಎಲ್ಲ ನೋಡ್ತಾ ಇದ್ದಾರ ಅವ್ರು. ಆಮೇಲೆ ಎಚ್ಚರ ಆಯ್ತು. ಎಚ್ಚರದಾಗ ತಲೆ ಹೋಗ್ಬಿಡ್ತು ನೋಡ್ರಿ. ಬಹಳಷ್ಟು ವರ್ಕ್ ಮಾಡಕತ್ತಿತ್ತು. ಅವ್ರಿಗೆ ಏನ್ ಅನಿಸ್ತು, ಕನಸು ಬಿತ್ತಲ್ಲ, ಕನಸಿನೊಳಗ ಸತ್ತದ್ದೇನು, ಅವ್ರ ನಿಂತು ನೋಡಿದ್ದೇನು. ಯಾಕ ಕಟ್ಟಾಕತ್ತದಲ್ಲ ಮೇಗ ಇದು. ಆಯ್ತು, ನಿಂತು ನೋಡಿದ್ದೇನು ಇಲ್ಲಿ ನೋಡ್ರಿ. ಎಷ್ಟು ಒಂದು ಅವರಿಗೆ ಮೈಂಡ್ ಇದಾಯ್ತು ಅಂತಂದ್ರ ಅದೇ ವಿಚಾರ ಮಾಡ್ತಾ 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 ಅವ್ರು ಮತ್ತೆ ಅವ್ರ ತಪಸ್ಸಿಗೆ ಹೋಗಿ ಅದನ್ನ ತಿಳ್ಕೊಳ್ಳೇಬೇಕನ್ನುವಂತ ಭಾವ ಬಂದ್ಬಿಡ್ತ ಅವ್ರಿಗೆ. ಅದಕ್ಕೆ ಕನಸಿನಲ್ಲಿ ಕೂಡ ಪ್ರತಿಯೊಂದು ಅರಿಯುವಂಥವ್ ನೀನೇ ಇದೆ. ಆದ್ರೆ ನಿದ್ರೆಯನ್ನು ಕೂಡ ನೀನೇ ಇರ್ತೀವಿ. ಎರಡು ವಸ್ತು ವಿಚಾರವಾಗಿ ಹೆಂಗಂದ್ರ ಏನನ್ನ ತಿಳಿತಾ ಇಲ್ಲ ಅಲ್ಲಿ. ಒಂದು ತಿಳಿಯಕ್ ಏನು ಇಲ್ಲ ಅಲ್ಲಿ, ಏನು ಕಾಣ್ತಾ ಇಲ್ಲ ಅನ್ನುವಂಥದ್ದು ಒಂದು, ಏನು ತಿಳಿಲ್ಲ ಅನ್ನುವಂಥದ್ದು ಒಂದು ಆನಂದವಾಗಿ ಮಲಗಿದ್ದೆ ಅನ್ನುವಂಥದ್ದು ಒಂದು. ಎರಡು ವಿಷಯ ನೀನೇ ಗೊತ್ತು ಮಾಡ್ಕೊಂಡ್ ನಿನ್ಗೆ ಅನುಭವ ಬರ್ತದ. ಅದು ನಿದ್ರೆ ಒಳಗ ಅನುಭವ ಆದ್ಮೇಲೆ ಬೆಳಗ್ಗೆ ಎದ್ಮೇಲೆ ಹೇಳ್ತಿದೆ, ಇಲ್ರಿ ನಂಗ ನಿದ್ರೆಗೆ ಏನು ಗೊತ್ತಾಗಿಲ್ರಿ, ಯಾರ್ ಕಾಳು ಬಂದಿದ್ರಂತ್ರಿ, ಅಲ್ಲಿ ಕಾಳು ಬಂದಿದ್ನಂತ್ರಿ, ಇಲ್ಲಿ ಕಾಳು ಬಂದಿದ್ ನಮ್ಗೆ ಏನು ಗೊತ್ತಾಗಿಲ್ಲ ನೋಡ್ರಿ ನಿದ್ರೆ ಒಳಗ ಅಂತ ಹೇಳ್ತೀವಿ. ಮತ್ ಇನ್ನೂ ಒಂದ್ ಹೇಳ್ತೀವಿ, ಇಲ್ರಿ ಬಹಳ ಚಂದ ಮಲಗಿದ್ದೀವ್ರಿ ನಾವು. ಎರಡು ನಮ್ಗೆ ಅನುಭವ ಬರ್ತಾವ. ಒಂದೊಂದ್ಸಲ ನಿದ್ದೆ ಆಗ್ಲೇ ಇಲ್ಲ ನೋಡ್ರಿ, ಮಲಗಿದಂಗ ಆಗ್ಯದ, ಬಟ್ ನಿದ್ರೆ ಅಷ್ಟು ಸರಿ ಆಗ್ಯದ ಅಂತ ಅನ್ಸವಲ್ದು. ಅಂದ್ರೆ ನಿದ್ರೆ ಏನ್ಕೊಂಡು ನೀನೇ ಹರಿತೀಯಲ್ಲ. ಅದಕ್ಕ ಮೂರು ಕಾಲದಲ್ಲಿ, ಜಾಗರದಲ್ಲಿ, ಸ್ವಪ್ನದಲ್ಲಿ, ಸುಸುಪ್ತಿಯಲ್ಲಿ ನೀನೇ ಅನುಭವ. ನೀನ್ ಹೆಂಗ ಅದಕ್ಕೆ ಅರಿವೇ, ಬರೀ ಅರಿವೇ. ನೀನ್ ಅರಿವಿನ ಸ್ವರೂಪನೇ ನೀನಿದೆ. ಸುಮ್ಮನೆ ನಿನಗೆ ಅದು ಭ್ರಾಂತಿ ಪಡೆದದು, ತಿಳ್ಕೊ. ಅದಕ್ಕ ಮೂರನ್ನ ಅರಿಯುವಂಥವನು ನೀನೇ ಇದಪ್ಪ. ಅದಕ್ಕ ಅದರಿಂದ ನಿನ್ ಸದ್ರೂಪ ಅಂತ ಇದು ಅನುಭವ ಆಗ್ತದ ನೋಡ್ ನಿನಗ ಅನ್ನುವಂಥದ್ದನ್ನ ಹೇಳ್ತಾರ. ಮತ್ತೆ ಮೂರನೇ ನುಡಿ ಇಟ್ಕೊಂಡು ನಾಳೆ ಮಾತಾಡೋಣ ಅಂತ ಅನ್ಕೊಳ್ತೀನಿ. ನಾಳೆ ಮಾತಾಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.